26ನೇ ಅಧ್ಯಾಯಕ್ಕೆ ಬಂದಿದ್ದೇವೆ. 25ನೇ ಅಧ್ಯಾಯದಲ್ಲಿ ಏನೇನಾಯ್ತು ಎಂಬುದು ನಮ್ಮೆಲ್ಲರಿಗೂ ಗೊತ್ತಿದೆ. ಅಧಿಪತಿಯಾದಂತ ಫೆಸ್ತ ಹೊಸದಾಗಿ ಬಂದಂತ ಒಬ್ಬ ವ್ಯಕ್ತಿ. ಫೆಲಿಕ್ಸ್ನು ಹೋದ್ಮೇಲೆ ಫೆಸ್ತ ಅಂತ ಹೇಳ್ಬಾರ್ದು. ಫೆಸ್ತ ಇವನು ಅಧಿಪತಿ, ವಾಸ್ ಆಲ್ಸೋ ಗವರ್ನರ್. ಅವನನ್ನ ನೋಡುವುದಕ್ಕಾಗಿ, ಸಂದರ್ಶಿಸುವುದಕ್ಕಾಗಿ ಅಗ್ರಿಪ್ಪ ರಾಜ ಮತ್ತು ಬೆರ್ನಿಕೆ ಅವನ ಹೆಂಡತಿ ಅವರಿಬ್ರು ಬರ್ತಾರೆ ಅಂತ ಹೇಳಿ ಅಲ್ಲಿ ನಾವು ಕಾಣ್ತೇವೆ. ಅವ್ರು ಬಂದಾಗ ಫೆಸ್ತ ಒಂದು ಯೋಚನೆ ಬರ್ತದ ಅವನಿಗೆ. ಈ ಒಂದು ವಿಚಾರಣೆ ಈಗ ನಡೆದದೆ, ಪೌಲನ ವಿಚಾರಣೆ, ಅದನ್ನ ಹೆಚ್ಚು ಇಫೆಕ್ಟಿವ್ ಆಗಿ ಅಥವಾ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡ್ಲಿಕ್ಕೆ ಅಗ್ರಿಪ್ಪ ರಾಜನಿಗೆ ಸಾಧ್ಯ. ಯಾಕಂದ್ರೆ ಯಹೂದ್ಯರ ಸ್ಥಳಗಳಲ್ಲಿ ಅವರು ರಾಜ್ಯ ಮಾಡ್ತಾ ಇದ್ದಾರೆ. ಆದ ಕಾರಣ ಯಹೂದ್ಯರ ವಿಷಯಗಳು ಅವರಿಗೆ ಬಹಳಷ್ಟು ಪರಿಚಿತ. ಅವರ ಮುಂದೆ ವಿಚಾರಣೆ ಆದ್ರೆ ಅದಕ್ಕೆ ಬಹಳ ಫಲ ಸಿಗ್ತದೆ ಅಂಥೇಳಿ ಅವನು ವಿಚಾರ ಮಾಡ್ತಾನೆ ಮತ್ತು ಆ ಒಂದು ವಿಚಾರಣೆಯನ್ನು ನೇಮಿಸ್ತಾನೆ. ಈ ಫಿಕ್ಸಸ್ ಇಟ್ ಅಪ್. ಸರ್, ನಾವು ನೋಡಿದ್ವಿ ದೃಶ್ಯ 1, ದೃಶ್ಯ 2, ದೃಶ್ಯ 3ರಲ್ಲಿ ನಡೀತಾ ಇದೆ. ಆಗ ಅಗ್ರಿಪ್ಪ ರಾಜ ಹೇಳ್ತಾನೆ, ಓಕೆ, ನಾನು ಕೇಳಲಿಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳ್ತಾನೆ. ಯಾವಾಗ? ದೃಶ್ಯ 3ರಲ್ಲಿ. ಆದ್ರೆ ಫೆಸ್ತ ಏನ್ ಹೇಳ್ತಾನಂತಂದ್ರೆ, ನಾಳೆ ಮಾಡೋಣ, ಲೆಟ್ಸ್ ಹಿಯರ್ ಟುಮಾರೋ. ಇಲ್ಲಿ ನೋಡ್ರಿ 25ನೇ ವಚನದಲ್ಲಿ ನಮಗ 25ನೇ ಅಧ್ಯಾಯದಲ್ಲಿ ನಮ್ಗೆ ಗೊತ್ತಾಗ್ತದೆ, ನಾಳೆ ಮಾಡ್ಬಿಡೋಣ ಅಂತ ಹೇಳ್ತಾನೆ. ಆಗ 26ನೇ ಅಧ್ಯಾಯಕ್ಕೆ ಈ ಒಂದು ವಿಚಾರಣೆ ಮುಂದರಿಯುತ್ತದೆ. ಅಡ್ಜರ್ನ್ಮೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಮುಂದೆ ಹಾಕಿದಂತ ಒಂದು ವಿಚಾರಣೆ ಇದಾಗಿದೆ ಅಂತ ಹೇಳಿ ನಮಗ ಒಂದು ಹಿನ್ನೆಲೆಯಾಗಿ ನಿಮಗೆ ಹೇಳ್ತಾ ಇದ್ದೇನೆ. ಈ ರೀತಿಯಾಗಿ ಸಭಾಂಗಣ ಕೂಡಿದೆ. ಫೆಸ್ತ ಒಂದ್ ಕಡೆ ಇದ್ದಾನೆ, ಆಮೇಲೆ ಅಗ್ರಿಪ್ಪ ರಾಜ, ಬೆರ್ನಿಕೆ ರಾಣಿ, ಪೌಲ ಒಂದ್ ಕಡೆ ಇದ್ದಾನೆ, ಜನರೆಲ್ಲ ಎದುರುಗಡೆ ಸೇರಿದ್ದಾರೆ, ಯಹೂದ್ಯರಿದ್ದಾರೆ, ಯಹೂದ್ಯರಲ್ಲಿ ಫರಿಸಾಯರಿದ್ದಾರೆ, ಸದ್ದುಕಾಯರಿದ್ದಾರೆ, ಆಮೇಲೆ ಕ್ರಿಸ್ತನನ್ನ ನಂಬಿದವರಿದ್ದಾರೆ, ಕ್ರಿಸ್ತನ ನಂಬದವರಿದ್ದಾರೆ. ಹೀಗೆ ಒಂದು ದೊಡ್ಡ ಗುಂಪು ಅಲ್ಲಿ ಸೇರಿದೆ. ಅವರಿಗೆ ಈಗ ಬಹಳ ಕುತೂಹಲ, ಏನಾಗ್ತದಪ್ಪ ಈಗ ಪೌಲನ ಸ್ಥಿತಿ ಏನಾಗ್ತದೆ? ಇಷ್ಟು ಅವನು ಸ್ವಾರ್ಥಿಯನ್ನ ಬಹಳ ಆಸಕ್ತಿಯಿಂದ ಹೇಳ್ತಾ ಇದ್ದಾನೆ, ಆದ್ರೆ ಅವನ ಸ್ಥಿತಿ ಏನಾಗ್ತದೆ ನೋಡೇ ಬಿಡೋಣ. ಅವನಿಗೀಗ ದಂಡನೆ ಆಗ್ತದೋ ಅಥವಾ ಮತ್ತೇನಾಗ್ತದೋ ಎಂಬಂತ ಒಂದು ಕುತೂಹಲ ಅವರಿಗೆ ಇದೆ. ಆದ್ರೆ ದೇವರ ಯೋಜನೆಗಳು ಅಲ್ಲಿ ನಡೆಯುತ್ತಾ ಇದೆ, ಪವಿತ್ರಾತ್ಮನ ಕಾರ್ಯ ಅಲ್ಲಿ ಮುಂದರಿತಾ ಇದೆ ಎಂಬುದು ನಮಗೆ ಕಂಡು ಬರ್ತದೆ. ಯಾಕಂದ್ರೆ ಪೌಲನ ಒಂದು ಆಯ್ಕೆ ನಮ್ಗೆ 9ನೇ ಅಧ್ಯಾಯದಲ್ಲಿ ಅವನ ಮೊದಲನೇ ಒಂದು ಸಾಕ್ಷಿಯಲ್ಲಿ ನಮ್ಗೆ ಕಂಡು ಬರ್ತದೆ. ಅಲ್ಲಿ ಆತನ ಹೇಳ್ತಾನೆ ಏನಂತೇಳಿ, ನಿನ್ನನ್ನು ಅನ್ಯ ಜನರಲ್ಲಿ ಸ್ವಾರ್ಥಿಯನ್ನ ಸಾರುವುದಕ್ಕಾಗಿ ಆರಿಸಿಕೊಂಡಂತ ಒಬ್ಬ ಸಾಧನವಾಗಿದ್ದೇನೆ ಸಾಧನವಾಗಿದ್ದೀನಿ ನೀನು ಅಂತ ಹೇಳಿ ದೇವರು ಅನನೀಯನ ಮೂಲಕವಾಗಿ ಅವನಿಗೆ ಹೇಳಿಸಿದ್ದು ನಿಮ್ಮೆಲ್ಲರಿಗೆ ಗೊತ್ತಿದೆ. ಈ ರೀತಿಯಾಗಿ ಅವನು ಯೂದಾಯ, ಸಮಾರ್ಯ, ಆಮೇಲೆ ಬೇರೆ ಬೇರೆ ಸ್ಥಳಗಳಲ್ಲಿ ಮತ್ತು ಕೊನೆಗೆ ಲೋಕದ ಕಟ್ಟ ಕಡೆವರೆಗೆ ಹೋಗಿ ಸ್ವಾರ್ಥಿಯನ್ನ ಸಾರುವಂತ ಒಂದು ದೊಡ್ಡ ಜವಾಬ್ದಾರಿ ಅವನ ಮೇಲೆ ಬಿದ್ದಿದೆ. ಈಗ ಇಲ್ಲಿಯ ತನಕ ನಾವು ನೋಡುವಾಗ ಆತನು ಆ ಸೇವೆಯನ್ನ ಫಲಪ್ರದವಾಗಿ ಯಶಸ್ವಿಯಾಗಿ ಮಾಡಿದ್ದಾನೆ ಅಂತ ಹೇಳಿ ನಮ್ಮೆಲ್ಲರಿಗೆ ಗೊತ್ತದೆ. ಯಾವ ರೀತಿಯಾಗಿ ಪೌಲನು ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತಾನೆ, ಏಷ್ಯಾಕ್ಕೆ ಹೋಗ್ತಾನೆ, ಆಮೇಲೆ ಪಿಸಿದ್ಯಕ್ಕೆ ಹೋಗ್ತಾನೆ, ಆಮೇಲೆ ಅಖಾಯಕ್ಕೆ ಹೋಗ್ತಾನೆ. ಹೀಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಆತನು 3 ಸಮುದ್ರ ಪ್ರಯಾಣಗಳನ್ನ ಮಾಡಿ ಸ್ವಾರ್ಥ ಸೇವೆಯನ್ನ ಬಹಳ ಬಲವಾಗಿ ಮಾಡಿದಂತಹ ಒಬ್ಬ ವ್ಯಕ್ತಿ ಪೌಲ. ಇಂತಹ ವ್ಯಕ್ತಿಗೆ ಈಗ ಉಳಿದದ್ದು ಯಾವ್ದಂತಂದ್ರೆ ಲೋಕದ ಕಟ್ಟ ಕಡೆಗೆ ಹೋಗಿ ಸ್ವಾರ್ಥಿಯನ್ನ ಸಾರುವಂತದ್ದಷ್ಟೇ ಉಳಿದದೀಗ ಅವನಿಗೆ. ರೆಸ್ಟ್ ಆಫ್ ದ ಥಿಂಗ್ಸ್ ಹಿ ಹ್ಯಾಸ್ ಡನ್ ಹಿಸ್ ಪಾರ್ಟ್. ಅವನಿಗೆ ವಹಿಸಿದಂತ ಆ ಕೆಲಸದಲ್ಲಿ ಅವನು ಇಲ್ಲಿ ತನಕ ಮಾಡಿದ್ದಾನೆ. ಉಳಿದದ್ದೇನಂತಂದ್ರೆ ರೋಮ್ ಶಹರಕ್ಕೆ ಆತನು ಹೋಗಿ ಮುಟ್ಟಿದ್ರೆ ಅದೊಂದು ಒಂದು ಅಂಚಿನ ಭಾಗದಲ್ಲಿ ಇರ್ತಕ್ಕಂಥ ಒಂದು ಸ್ಥಳ, ಲೋಕದ ಕಟ್ಟ ಕಡೆಗೆ ಅಂತ ಹೇಳ್ತಲ್ಲ, ಆ ಒಂದು ಸ್ಥಳ ಅದು ಸೂಚಿಸ್ತದೆ. ಅದಕ್ಕೋಸ್ಕರವಾಗಿ ದೇವರು ಅವನನ್ನ
ಯಾವ ರೀತಿಯಾಗಿ ವಿಶೇಷವಾಗಿ ಕರೆದುಕೊಂಡು ಹೋಗ್ತಾ ಇದ್ದಾನೆ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ನೋಡ್ರಿ, ಯೆರೂಸಲೇಮಿನಿಂದ ಅವನು ಕೈಸರೈಯಕ್ಕೆ ಬರ್ತಾನೆ. ಕೈಸರೈಯದಲ್ಲಿ 2 ವರ್ಷ ಇರ್ತಾನೆ. 2 ವರ್ಷ ಆದ್ಮೇಲೆ ಈಗ ವಿಚಾರಣೆ ಆಗ್ತಾ ಇದೆ. ವಿಚಾರಣೆ ಆದಾಗ ಮೊದಲೇ ಒಬ್ಬ ಫೆಲಿಕ್ಸ್ ಗವರ್ನರ್ ಅಧಿಪತಿ ಅವನು ವಿಚಾರಣೆ ಮಾಡುವಾಗ ಪೌಲನು ತನ್ನ ಮನಸ್ಸನ್ನ ಆತನು ಹೇಳ್ತಾನೆ ಏನಂತ ಹೇಳಿ, ನಾನು ಚಕ್ರವರ್ತಿಗೆ ಇದನ್ನ ಅಪೀಲ್ ಮಾಡ್ತೇನೆ ಅಂತ. ಅಷ್ಟೇ ಸಾಕಾಗಿರ್ತದ ಅವ್ರಿಗೆ. ಓಕೆ ಆಗ್ಲಿಪ್ಪ, ನಿನಗ ಚಕ್ರವರ್ತಿ ಕಡೆ ಹೋಗ್ಬೇಕಲ್ಲ, ನೀನ್ ಅಲ್ಲೇ ಹೋಗು. ಅವನೇನ್ ಮಾಡ್ತಾ ಫೆಲಿಕ್ಸನಿಗೂ ಹೇಳಿ ಹೋಗಿರ್ತಾನ, ಅವನು ಹಿಂಗ್ ಹಿಂಗ್ ಹೇಳ ನೋಡ್ಪ ಅಂತ. ಆಮೇಲೆ ಫೆಲಿಕ್ಸನ್ ಏನ್ ಮಾಡ್ತಾನೆ ಅಂತಂದ್ರೆ, ನೋಡೋಣ ಏನ್ ಇವನ್ ವಿಚಾರಣೆ ನಮ್ ಕಡೆ ಆಗ್ಲಿಕ್ಕೆ ಸಾಧ್ಯತೆ ಏನು ಅಂತ. ಆಗ ಅಗ್ರಿಪ್ಪ ರಾಜನ ಮುಂದೆ ಇವತ್ತು ಆಗ್ತಕ್ಕಂಥ ವಿಷಯ ನಮಗ ಕಂಡು ಬರ್ತದೆ 26ನೇ ಅಧ್ಯಾಯದಲ್ಲಿ. ಅದನ್ನ ನೋಡಿ ಆಮೇಲೆ ಏನಾಗ್ತದೆ, ವೆದರ್ ಹಿ ವಿಲ್ ಗೋ ಟು ರೋಮ್ ಆರ್ ನಾಟ್ ಎಂಬಂತ ಒಂದು ಕುತೂಹಲಕಾರಿ ಒಂದು ಹಂತವನ್ನ ನಾವೀಗ ತಲುಪಿದ್ದೇವೆ. ಇಷ್ಟು ನಿಮ್ಮ ಕಣ್ಣು ಮುಂದೆ ಇರಲಿ. ಈಗ ಮುಂದೆ ಏನಾಗ್ತದೆ ಅಂತ ಹೇಳಿ ಈ ಒಂದು 26ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನ ಹರಿಸೋಣ. ಮೊದಲೇ ವಚನದಲ್ಲಿ ನಾವು ಅಗ್ರಿಪ್ಪ ರಾಜ ಪೌಲನಿಗೆ ಒಂದ್ ಮಾತು ಹೇಳ್ತಾನೆ, ಪ್ರತಿವಾದ ಮಾಡಪ್ಪ ನೀನು. ಹೀಗೆ ಹೇಳ್ತಾನ ಅವನು, ಪ್ರತಿವಾದ ಮಾಡಿ ನಿನ್ನ. ಯಾಕಂದ್ರೆ ಮೊನ್ನಿನ ದಿವಸ ನಾವು ನೋಡಿದ್ವಿ ಏನಂತ ಹೇಳಿ, ನಾನು ಈಗ ಅರಸನ ಮುಂದೆ ಹೇಳಿಕ್ಕೆ ರೆಡಿ ಇದ್ದೇನೆ ಅಂತ ಹೇಳುವಾಗ ನೆಕ್ಸ್ಟ್ ಡೇ ಒಂದ್ ದಿವಸ ಅಡ್ಜರ್ನ್ಮೆಂಟ್ ಆದ ಕಾರಣ ನೆಕ್ಸ್ಟ್ ಡೇ ಎಲ್ಲ ಕೂಡಿದಾಗ ಅಗ್ರಿಪ್ಪ ರಾಜ ಅವನಿಗೆ ಹೇಳ್ತಾನೆ, ಆಗ್ಲಿ ಹಂಗಾರೆ ಎಲ್ಲ ನಾವು ಕೂಡಿವಿ, ಸಭೆ ರೆಡಿ ಅದೆ, ಸಭಾಂಗಣ ತುಂಬಿದೆ, ಈಗ ನೀನೇನ್ ಮಾಡು, ನಿನ್ನ ಒಂದು ಪ್ರತಿವಾದವನ್ನ ಮಂಡಿಸು ಅಂತ ಹೇಳುವಾಗ ಅಲ್ಲಿ ಪೌಲನು ತನ್ನ ಮಾತುಗಳನ್ನ ಅಥವಾ ತನ್ನ ಪ್ರತಿವಾದವನ್ನ ಆತನು ಶುರು ಮಾಡ್ತಾನೆ. ಬಹಳ ವಿಶೇಷವಾದಂತ ವಿಷಯಗಳು ನಮಗ ಈ ಪೌಲನ ಮಾತುಗಳಲ್ಲಿ ಅಥವಾ ಅವನ ಪ್ರತಿವಾದದಲ್ಲಿ ನಮಗೆ ಕಂಡು ಬರ್ತವೆ. ಪವಿತ್ರಾತ್ಮನು ಯಾವ ರೀತಿಯಾಗಿ ತನ್ನ ಕೆಲಸವನ್ನ ಅದ್ಭುತವಾಗಿ ಮುಂದುವರಿಸ್ತಾನೆ ಎಂಬಂತ ಅನೇಕ ವಿಷಯಗಳು ನಮಗ ಇಲ್ಲಿ ತಿಳಿದು ಬರ್ತವೆ. ಈ ರೀತಿಯಾಗಿ ಫೆಸ್ತ ಮತ್ತು ರಾಜನಾದಂಥ ಅಗ್ರಿಪ, ಅವನ ಹೆಂಡತಿಯಾದಂಥ ಬೆರ್ನಿಕೆ, ಇವರೆಲ್ಲ ಏನಾಗಿದ್ದಾರಂತಂದ್ರೆ ಯೇಸು ಸ್ವಾಮಿಯವರ ಶುಭ ಸಮಾಚಾರ, ಗಾಸ್ಪಲ್, ಅದನ್ನ ಕೇಳುವುದಕ್ಕೆ ಅವರು ಸಿದ್ಧರಾಗಿದ್ದಾರೆ. ನೋಡ್ರಿ, ಎಲ್ಲಿಂದ ಎಲ್ಲಿ ಹೋಗ್ತಾ ಇದೆ. ಈಗ ಅರಸರ ಮುಂದೆ, ಗವರ್ನರ್ಗಳ ಮುಂದೆ ಈ ಸ್ವಾರ್ಥೆಯ ಒಂದು ಸಾರೋಣ ನಡೀತಾ ಇದೆ. ಎಷ್ಟು ಅದ್ಭುತವಾದಂತಹ ವಿಷಯಗಳು ನಮಗ ಇಲ್ಲಿ ಕಂಡು ಬರ್ತವೆ. ಇಟ್ ಈಸ್ ನಾಟ್ ಅಟ್ ಆಲ್ ಪಾಸಿಬಲ್. ಹಾಗೆ ಹೋಗಿ ನಾವು ಅರಸರಿಗೆ ಸ್ವಾರ್ಥೆ ಸಾರ್ತೀವಿ ಅಂತಂದ್ರೆ ಇಟ್ ಈಸ್ ನಾಟ್ ಪಾಸಿಬಲ್. ಗವರ್ನರ್ಗೆ ಹೋಗಿ ನಾವು ಸ್ವಾರ್ಥೆ ಹೇಳ್ತೀವಿ ಅಂದ್ರೆ ಅಲ್ಲಿ ನಮ್ಗೊಳಗ್ ಬಿಡೋದೇ ಇಲ್ಲ. ಇಂಥ ಒಂದು ಸ್ಥಿತಿ ಇರ್ತದೆ. ಅಂಥ ಒಂದು ಸ್ಥಿತಿಯಲ್ಲಿ ದೇವರು ತನ್ನ ಆತ್ಮನ ಕಾರ್ಯವನ್ನ ಮಾಡಿ ಪೌಲನ ಮೂಲಕವಾಗಿ ಈ ಎಲ್ಲಾ ಜನರಿಗೆ, ಅಧಿಪತಿ ಆಗ್ಲಿ, ಅರಸ ಆಗ್ಲಿ, ರಾಣಿ ಆಗ್ಲಿ, ಅಲ್ಲಿದ್ದಂತಹ ಜನರಿಗೆ ಆತನು ಸ್ವಾರ್ಥೆಯನ್ನ ಸಾರುವಂತಹ ಒಂದು ಕೆಲಸವನ್ನ ಮಾಡುವುದು ನಮಗೆ ಇಲ್ಲಿ ಕಂಡು ಬರ್ತದೆ. ವಿಶೇಷವಾಗಿ ಪೌಲನು ಸ್ವಾರ್ಥ ಸೇವೆಯಲ್ಲಿ ತನ್ನ ಸಾಕ್ಷಿ ಹೇಳುವುದಕ್ಕಾಗಿ ಬಹಳ ಆತುರ ಅವನಿಗಿರ್ತಿತ್ತು ಯಾವಾಗಲೂ. ಹೌ ಹಿ ಕೇಮ್ ಟು ನೋ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಇನ್ ಹಿಸ್ ಲೈಫ್. ಈ ದಿವಸಗಳಲ್ಲಿ ರಕ್ಷಣೆಯ ಒಂದು ಅನುಭವ that plays very important role in one's life. ನಾವು ರಕ್ಷಣೆ ಹೊಂದಿದ್ದೇವೆ ಎಂಬುದಾಗಿ ನಾವು ಹೇಳಿದ್ರೆ ಹೇಗೆ ಹೊಂದಿದ್ದೇವೆ ಎಂಬುದನ್ನ ಹೇಳುವುದಕ್ಕೆ ನಾವು ಯಾವಾಗ್ಲೂ ರೆಡಿ ಆಗಿರ್ಬೇಕು. ನಮ್ಮ ಜೀವನದಲ್ಲಿ ಒಂದು ಸಮಯ ಬರ್ತದೆ, ಆಗ ನಾವು ಯೇಸು ಸ್ವಾಮಿಯ ಸುವಾರ್ತೆಯನ್ನು ನಾವು ಕೇಳ್ತೇವೆ, ಪಶ್ಚಾತ್ತಾಪ ಪಡ್ತೇವೆ, ಯೇಸು ಸ್ವಾಮಿಯನ್ನು ನಂಬ್ತೇವೆ, ರಕ್ಷಣೆ ಹೊಂದ್ತೇವೆ, ಹೊಸ ಜೀವಿಗಳಾಗ್ತೇವೆ, ನಿತ್ಯ ಜೀವನ ನಿರೀಕ್ಷೆಯನ್ನು ಹೊಂದ್ತೇವೆ, ಪಾಪಗಳ ಕ್ಷಮಾಪಣೆ ಆಗ್ತದೆ. ಹೇಗೆ ಆಯ್ತು ನನ್ನ ಜೀವನದಲ್ಲಿ? ನನ್ನ ರಕ್ಷಣೆಯ ಅನುಭವ ಬೇರೆ ಆಗಿರ್ಬಹುದು, ನಿಮ್ಮ ರಕ್ಷಣೆಯ ಅನುಭವ ಅದು ಬೇರೆ ವಿಧವಾಗಿರ್ಬೋದು. ಬೇಸಿಕಲಿ ಸ್ವಾರ್ಥ ಸೇಮ್, ಆದ್ರೆ ಬೇರೆ ಬೇರೆ ಸನ್ನಿವೇಶ ಸಂದರ್ಭಗಳು ಅಲ್ಲಿ ನಮಗೆ ಕಂಡು ಬರ್ತವೆ. ನಿಮಗೆ ಹೇಳಿದವರು ಒಬ್ರು ಸ್ವಾರ್ಥಿಕರಿರ್ಬೋದು, ನನಗೆ ಹೇಳಿದವರು ನನ್ನ ಸ್ವಂತ ತಂದೆಯವರೇ ಇದ್ರು. ಈ ರೀತಿಯಾಗಿ ಬೇರೆ ಬೇರೆ ವಿಧವಾದ ರೀತಿಯಲ್ಲಿ ನಮ್ಮ ರಕ್ಷಣೆಯ ಅನುಭವ ಇದ್ರೂ ಕೂಡ ಅದನ್ನ ನಾವು ಹೇಳಲಿಕ್ಕೆ ರೆಡಿ ಇರ್ಬೇಕಂತ ಹೇಳಿ ಈ ಒಂದು ಭಾಗ ನಮಗೆ ತಿಳಿಸ್ಕೊಡ್ತಾರೆ. ಪೌಲನು 3ನೇ ಸಾರಿ ತನ್ನ ಸಾಕ್ಷಿ ಕೊಡ್ತಾ ಇದ್ದಾನೆ. ಒನ್ಸ್ ಇನ್ 9th ಚಾಪ್ಟರ್ 9ನೇ ಅಧ್ಯಾಯದಲ್ಲಿ, ಸೆಕೆಂಡ್ ಇನ್ 16th ಚಾಪ್ಟರ್ ಅಂಡ್ ಥರ್ಡ್ ಇನ್ 22nd ಚಾಪ್ಟರ್. ಸಾರಿ, ಎರಡನೇದು 22ರಲ್ಲಿ ಮತ್ತು 3ನೇದು 26ರಲ್ಲಿ, ಕ್ಷಮಿಸ್ರಿ,
9, 22 and 26 ಈ 3 ಅಧ್ಯಾಯಗಳಲ್ಲಿ ಪೌಲನ ಒಂದು ಸಾಕ್ಷಿಯನ್ನು ನಾವು ಕಾಣ್ತೇವೆ. ಈ 3 ಸಾಕ್ಷಿಗಳನ್ನು ನೋಡುವಾಗ 9ನೇ ಅಧ್ಯಾಯದಲ್ಲಿ ವೆರಿ ಶಾರ್ಟ್, ಬಹಳ ಸಂಕ್ಷಿಪ್ತವಾಗಿ ಅಲ್ಲಿದೆ. ಸ್ವಲ್ಪ ನೀವು ಮುಂದೆ ಬರ್ರಿ, ಅಲ್ಲಿ ನೀವು 2ನೇ ಒಂದು ಸಾಕ್ಷಿಯನ್ನ ನೀವು ಓದುವಾಗ ಅಲ್ಲಿ ಇನ್ನೂ ಹೆಚ್ಚಿನ ವಿವರ ನಮಗೆ ಕಂಡು ಬರ್ತದೆ. 22ನೇ ಅಧ್ಯಾಯದಲ್ಲಿ ಅದನ್ನ ಓದ್ರಿ. ಈಗಾಗಲೇ ನಾನು ಹೇಳಿದ್ದೇನೆ, ಆದ್ರೆ ನೀವು ಅದನ್ನ ಮತ್ತೆ ಓದಿ ತಿಳ್ಕೊಳ್ರಿ, ಗೊತ್ತಾಗ್ತದೆ. ಇನ್ನೂ ಹೆಚ್ಚಿನ ಡೀಟೇಲ್ಸ್ ಹೇಳ್ತಾನೆ. 9ರಲ್ಲಿ ಇದ್ದಂತಕ್ಕಿಂತ ಹೆಚ್ಚಿನ ವಿವರಣೆಯನ್ನ ಅಥವಾ ಅಂಶಗಳನ್ನ ಅಲ್ಲಿ ಹೇಳುವುದು ನಿಮ್ಗೆ ಕಂಡು ಬರ್ತದೆ. ನೀವು ಪಾಯಿಂಟ್ ಔಟ್ ಮಾಡ್ರಿ, ಅದನ್ನ ಕಂಡುಕೊಳ್ರಿ. ಎಷ್ಟು ಯಾವ ರೀತಿಯಾಗಿ ಪೌಲನ ಸಾಕ್ಷಿ ಒಂದೇ ಆಗಿದ್ರು ಕೂಡ ಅದರಲ್ಲಿ ಘಟನೆಗಳು ಯಾವ ರೀತಿಯಾಗಿ ಒಂದಕ್ಕೊಂದು ಆತನು ವಿವರಿಸ್ತಾ ಹೋಗ್ತಾನೆ ಎಂಬುದನ್ನ ನಾವು ಅಲ್ಲಿ ಅವನ ಜೀವನದಲ್ಲಿ, ಅವನ ಜೀವನ ಸಾಕ್ಷಿಯಲ್ಲಿ, ಅನುಭವ ಸಾಕ್ಷಿಯಲ್ಲಿ ನಾವು ಕಂಡುಕೊಳ್ತೇವೆ. 26ನೇ ಅಧ್ಯಾಯಕ್ಕೆ ಬರುವಾಗ ಇನ್ನೂ ಹೆಚ್ಚಿನ ವಿವರಣೆಗಳಲ್ಲಿ ನಾವು ಕಾಣ್ತೇವೆ. ಸಮ್ ಮೋರ್ ಇನ್ಫಾರ್ಮೇಶನ್ ಇಸ್ ಗಿವನ್. ಯಾಕಂದ್ರೆ ಈ ಒಂದು ಅವನ ಸಾಕ್ಷಿ ಏನಾಗಿತ್ತಂತಂದ್ರೆ, ಯಾರ್ಯಾರ ಮುಂದೆ ಏನೇನು ಹೇಳ್ಬೇಕು ಅನ್ನುವಂಥದ್ದನ್ನ ಪವಿತ್ರಾತ್ಮನು ಪ್ರೇರಿಸ್ತಾ ಇದ್ದ. ಅವನ ಜೀವನದಲ್ಲಿ ಆದಂತ ಘಟನೆಗಳನ್ನೇ ಹೇಳ್ತಾ ಇದ್ದ. ಆದರೆ ಯಾವ ರೀತಿಯಾಗಿ ಕೆಲವು ಅಂಶಗಳಿಗೆ ಒತ್ತು ಕೊಟ್ಟು ಹೇಳಬೇಕು, ಕೆಲವು ಅಂಶಗಳನ್ನ ವಿವರವಾಗಿ ಹೇಳಬೇಕು ಎನ್ನುವಂತ ಅಂಶಗಳನ್ನ ನೀವು ಅವನ 3 ಸಾಕ್ಷಿಗಳಲ್ಲಿ ಕಾಣ್ತೀರಿ. ಅಷ್ಟೇ ಅಲ್ಲದೆ ನೀವು ಗಲಾತ್ಯದವರಲ್ಲಿ ಮತ್ತು ಫಿಲಿಪಿಯವರಿಗೆ ಬರೆದ ಪತ್ರದಲ್ಲಿಯೂ ಸಹ ನೀವು ಆತನ ಸಾಕ್ಷಿಯನ್ನ ಓದ್ತೀರಿ. These are two other books, letters where we find the testimony of Paul. ನಾ ಈಗಾಗಲೇ ಹೇಳಿದ್ದೇನೆ, ಫಿಲಿಪಿಯವರಿಗೆ ಬರೆದ ಪತ್ರದಲ್ಲಿ, ಗಲಾತ್ಯದವರಿಗೆ ಬರೆದ ಪತ್ರದಲ್ಲಿ. ಅಪೊಸ್ತಲರ ಕೃತ್ಯದಲ್ಲಿ ಆತನು 3 ಕಡೆ ತನ್ನ ಸಾಕ್ಷಿಯನ್ನ ಕೊಡ್ತಾನೆ. ಇದು 3ನೇ ಒಂದು ಸಾಕ್ಷಿ ಮತ್ತು ಕೊನೆಯ ಒಂದು ಸಾಕ್ಷಿ ಆಗಿದೆ. ಎಷ್ಟು ಬಹಳ ಪವರ್ಫುಲ್ ಆಗಿ ಇಲ್ಲಿ ಪೌಲನು ಈ ಸಾಕ್ಷಿಯನ್ನ ಹೇಳ್ತಾನೆ ಎಂಬುದು ನಮಗೆ ನಾವು ಮುಂದೆ ಹೋಗುವಾಗ ಕಂಡು ಬರ್ತದೆ. ಮೊದಲನೇದಾಗಿ ಆತನು ಹೇಳ್ತಾನೆ ಏನಂತ ಹೇಳಿ ನೋಡ್ರಿ. ಅಗ್ರಿಪ್ರಾಜನೇ, ಯೆಹೂದ್ಯರು ನನ್ನ ಮೇಲೆ ಆಲೋಚಿಸಿದ ಎಲ್ಲಾ ದೋಷಗಳ ವಿಷಯವಾಗಿ ನಿನ್ನ ಎದುರಿನಲ್ಲಿ ನಾನು ಈ ಹೊತ್ತು ಪ್ರತಿವಾದ ಮಾಡಬೇಕಾಗಿರುವುದರಿಂದ ನನ್ನನ್ನು ಧನ್ಯನೆಂದು ಎಣಿಸಿಕೊಳ್ತೇನೆ. He is counting himself as a blessed person. ನಾನು ಆಶೀರ್ವದಿತ ವ್ಯಕ್ತಿ ಆಗಿದ್ದೇನೆ ಎಂಬುದಾಗಿ ಪೌಲನಲ್ಲಿ ಹೇಳ್ತಾನೆ. ಅಲ್ಲಿ ಅರಸ ಇದ್ದಾನೆ, ಅವನ ಹೆಂಡತಿ ಇದ್ದಾಳೆ, ಫೆಸ್ತನ್ ಇದ್ದಾನೆ. ಆದ್ರೆ ಅವರಲ್ಲಿ ಆ ಒಂದು ಸಂತೋಷ ಇಲ್ಲ. ಅವರು ಏನೋ ಹುಡುಕ್ತಾ ಇದ್ದಾರೆ ತಮ್ಮ ಜೀವನದಲ್ಲಿ. ದೇ ಆರ್ ಸೀಕರ್ಸ್. ಆ ಒಂದು ಸಂತೋಷವನ್ನ ಹುಡುಕ್ತಾ ಇದ್ದಾರೆ. ಲೋಕದ ವಿಷಯಗಳಲ್ಲಿ ಹುಡುಕ್ತಾ ಇದ್ದಾರೆ. ದೊಡ್ಡ ದೊಡ್ಡ ಮೇಜವಾನಿಗಳನ್ನ ಮಾಡ್ತಾರೆ, ಪಾರ್ಟಿಗಳನ್ನ ಮಾಡ್ತಾರೆ, ಆದ್ರೆ ಸಿಗುದಿಲ್ಲ. ದೊಡ್ಡ ದೊಡ್ಡ ಸಭೆಗಳನ್ನ ಕೂಡಿಸ್ತಾರೆ, ಸಿಗುದಿಲ್ಲ. ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡ್ತಾರೆ, ಸಿಗುದಿಲ್ಲ. ಆದರೆ ಪೌಲನು ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ನನಗೆ ಆ ಖುಷಿ ಸಿಕ್ಕಿದೆ, ನನಗೆ ಆ ಸಂತೋಷ ಸಿಕ್ಕಿದೆ, ನನಗೆ ಆ ಯೇಸು ಸ್ವಾಮಿ ಮೂಲಕವಾಗಿ ಆ ಸಂತೋಷ ಸಿಕ್ಕಿದೆ. ಆದ ಕಾರಣ ಆ ಒಂದು ಸಾಕ್ಷಿಯನ್ನ ನಿಮಗೆ ಹೇಳುವುದಕ್ಕೆ ನನಗೆ ಬಹಳ ಖುಷಿ. ಐ ಆಮ್ ಬ್ಲೆಸ್ಸೆಡ್. ಈ ನನ್ನ ಒಂದು ಸಂತೋಷವನ್ನ ನಾನು ಯಾವ ರೀತಿಯಾಗಿ ಪಡ್ಕೊಂಡೆ ಎಂಬುದನ್ನ ಹೇಳುವಂತಹ ಒಂದು ಸಾಕ್ಷಿ, ಅದು ನನಗೆ ಒಂದು ದೊಡ್ಡ ಭಾಗ್ಯವಾಗಿ ಪರಿಣಮಿಸಿದೆ ಅಂತ ಹೇಳಿ ಆತನು ಮೊದಲೇ ವಚನದಲ್ಲಿಯೇ ತನ್ನ ಒಂದು ಸಂತೃಪ್ತಿಯನ್ನ ಯೇಸು ಸ್ವಾಮಿಯಲ್ಲಿ ಕಂಡುಕೊಂಡಂತ ಒಂದು ಖುಷಿಯನ್ನ, ಸಂತೋಷವನ್ನ, ಸಮಾಧಾನವನ್ನ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾನೆ ಅಂತೇಳಿ ನಮ್ಗ ತಿಳಿದು ಬರ್ತದೆ. ಮುಂದೆ ಹೋಗೋಣ. ಅಗ್ರಿಪ್ರಾಜನು 3ನೇ ವಚನದಲ್ಲಿ, ಅಗ್ರಿಪ್ರಾಜನು ಯೆಹೂದ್ಯರ ವಿಷಯಗಳು ತಿಳಿದಿದ್ದವನು. ನಾ ಹೇಳ್ದಲ್ಲ ನಿಮ್ಗೆ ಈಗಾಗಲೇ. ಬಿಕಾಸ್ ಹಿ ವಾಸ್ ದ ಕಿಂಗ್ ಆಫ್ ಎ ಪ್ರಾವಿನ್ಸ್. ಆ ಪ್ರಾವಿನ್ಸ್ ದಲ್ಲಿ ನಾವು ಯೆಹೂದ್ಯರು ಇದ್ರು ಮತ್ತು ಅವರ ಬಗ್ಗೆ ಅವನಿಗೆ ಸಾಕಷ್ಟು ಪರಿಚಯ ಅಥವಾ ಅವರ ವಿಷಯಗಳು ಅವನಿಗೆ ಗೊತ್ತಿದ್ದವು ಅಂತ ಹೇಳಿ ಅಗ್ರಿಪ್ಪನ ವಿಷಯವಾಗಿ ನಾವು ಕಾಣ್ತೇವೆ. ಹೀಗಾಗಿ ಅಗ್ರಿಪ್ಪನಿಗೆ ಪೌಲನು ಬಹಳ ಒಂದು ಮನವಿ ಮಾಡ್ಕೊಳ್ತಾನೆ. ಹಿ ಮೇಕ್ಸ್ ಅ ರಿಕ್ವೆಸ್ಟ್. ಆ ರಿಕ್ವೆಸ್ಟ್ ಏನಂತಂದ್ರೆ ನೋಡಿ, 3ನೇ ವಚನ, ಯಾಕಂದರೆ ಯೆಹೂದ್ಯರಲ್ಲಿರುವ ಎಲ್ಲಾ ಆಚಾರಗಳನ್ನು, ವಿವಾದಗಳನ್ನು ನೀನು ಚೆನ್ನಾಗಿ ಬಲ್ಲವನಾಗಿದ್ದಿ. ಸೊ ಯು ನೋ ಇಟ್ ಸೋ ವೆಲ್ ಅಂತ ಹೇಳ್ತಾನೆ. ಚೆನ್ನಾಗಿ ಗೊತ್ತಂದ ನಿನಗೆ. ಆದ ಕಾರಣ ನಾನೇನು ಹೇಳ್ತೇನೆ ಅದು ನಿನಗೆ ಬಹಳ ಈಸಿ. ಸೇಮ್ ನೀನು ಏನು ತಿಳಿದಿದ್ದಿ ಅದು ಸೇಮ್, ಅದನ್ನ ಈಗ ನಾನು ನಿನಗೆ ಹೇಳ್ತೇನೆ ಅಂತ ಹೇಳಿ, ಅದಕ್ಕಾಗಿ ಅವನು ಹೇಳ್ತಾನೆ ನೋಡ್ರಿ, ನನ್ನ ಮಾತುಗಳನ್ನು ಸಹನೆಯಿಂದ ಕೇಳಬೇಕೆಂದು ಬೇಡಿಕೊಳ್ಳುತ್ತೇನೆ. ಸೊ ಈಸ್ ರಿಕ್ವೆಸ್ಟಿಂಗ್ ದ ಕಿಂಗ್
ಅರಸನಿಗೆ ಆತನು ಒಂದು ಮನವಿ ಮಾಡ್ಕೊಳ್ತಾನೆ, ವಿನಂತಿ ಮಾಡ್ಕೊಳ್ತಾನೆ. ಏನಂತ ಹೇಳಿ, ನಾನು ಹೇಳುವಂತ ನನ್ನ ಸಾಕ್ಷಿಯನ್ನ ನೀನು ತಿಳಿದಂತ ವಿಷಯಗಳ ಮೂಲಕವಾಗಿ ಅರ್ಥ ಮಾಡಿಕೋ ಎಂಬುದಾಗಿ ಹೇಳ್ತಾನೆ. ಯಾಕಂದ್ರೆ ಅದರ್ವೈಸ್ ಇಟ್ ವಿಲ್ ಬಿ ಸಮಥಿಂಗ್ ಗ್ರೀಕ್ ಅಂಡ್ ಲ್ಯಾಟಿನ್ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಗೆ ಅರ್ಥ ಅದು ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಅಂದ್ರೆ ಹಿನ್ನೆಲೆ ಗೊತ್ತಿರದಿದ್ರೆ ಪೌಲನ ಒಂದು ಸಾಕ್ಷಿ ಅಲ್ಲಿದ್ದಂತ ಎಲ್ಲಾ ದೊಡ್ಡ ದೊಡ್ಡ ಜನರಿಗೆ ಅದು ನೇರವಾಗಿ ಅರ್ಥ ಆಗ್ತದಲ್ಲೋ ಗೊತ್ತಿಲ್ಲ. ಆದ ಕಾರಣ ಪೌಲನು ಈ ಮಾತನ್ನ ಅಗ್ರಿಪ್ಪನಿಗೆ ಬಹಳ ಒಳ್ಳೆ ರೀತಿಯಲ್ಲಿ ಹೇಳ್ತಾನೆ. ನೀವೆಲ್ಲ ಗೊತ್ತದೆ, ಆದ ಕಾರಣ ನಾನೀಗೇನ್ ನನ್ನ ಸಾಕ್ಷಿ ಕೊಡ್ತೇನೆ ಅದನ್ನ ನೀವು ಅರ್ಥ ಮಾಡಿಕೊಡ್ರಿ ಎಂಬುದಾಗಿ, ಲಕ್ಷ್ಯ ಕೊಟ್ಟು ಕೇಳ್ರಿ ಎಂಬುದಾಗಿ ಅವನು ಒಂದು ರಿಕ್ವೆಸ್ಟ್ ಅನ್ನ ಮಾಡ್ತಾನೆ, ವಿನಂತಿಸಿಕೊಳ್ತಾನೆ ಅಂತ ಹೇಳಿ ನಮಗ ಅಲ್ಲಿ ತಿಳಿದು ಬರ್ತದೆ. 4ನೇ ವಚನಕ್ಕೆ ಬರುವಾಗ ಅವನು ಹೇಳ್ತಾನೆ, ತನ್ನ ವಿಷಯವಾಗಿ ಹೇಳ್ತಾ ಹೋಗ್ತಾನೆ. ಈಗ ಹೀಸ್ ಓನ್ ಟೆಸ್ಟಿಮನಿ, ಯಾವ ರೀತಿಯಾಗಿ ತನ್ನ ಜೀವನ, ಹಳೆಯ ಜೀವನ, ಹೊಸ ಜೀವನ. ನೀವು ಸ್ವಲ್ಪ ಈಗ ನೀವು ಲಕ್ಷ್ಯ ಕೊಟ್ಟು ಕೇಳ್ರಿ. ಅಂದ್ರೆ ಮೊದಲಿನ ಭಾಗದಲ್ಲಿ ಅವನ ಹಳೆ ಜೀವನ ಹೇಗಿತ್ತು ಎಂಬುದನ್ನ ಆತನು ವಿವರಿಸ್ತಾನೆ. ಮುಂದೆ ಹೋಗುವಾಗ ಸೆಕೆಂಡ್ ಹಾಫ್ ನಾವು ಬರುವಾಗ ಅಲ್ಲಿ ನಾವೇನ್ ನೋಡ್ತೀವಿ ಅಂತಂದ್ರೆ ಪೌಲನ ಹೊಸ ಜೀವನ, ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತರನ್ನ ನಂಬಿ ರಕ್ಷಣೆ ಹೊಂದಿದ ಮೇಲೆ ಅವನ ಜೀವನ ಹೇಗಿತ್ತು ಎಂಬುದನ್ನ ನಾವು 2ನೇ ಭಾಗದಲ್ಲಿ ಕಂಡುಕೊಳ್ತೇವೆ. ಅದ ಕಾರಣ ಈ 2 ವಿಷಯಗಳು ನಿಮ್ ಕಣ್ಣು ಮುಂದೆ ಇರಲಿ. ಮೊದಲೇ ಭಾಗದಲ್ಲಿ ಅವನ ಹಳೆಯ ಜೀವನ, ಅಂದ್ರೆ ಅವನ ಆರಂಭಿಕ ಜೀವನ, ಅವನ ಜೀವನ ಯಾವ ರೀತಿಯಾಗಿ ಆರಂಭವಾಯಿತು ಅದು ನಮಗೆ ಅಲ್ಲಿ ಹೇಳಲಾಗಿದೆ. ಆಮೇಲೆ ಯೇಸು ಸ್ವಾಮಿಯವರು ನಂಬಿದ ಮೇಲೆ ಅವನ ಜೀವನ ಹೇಗಾಯಿತು ಎಂಬುದನ್ನ ನಾವು 2ನೇ ಭಾಗದಲ್ಲಿ ಕಂಡುಕೊಳ್ಳಲಿಕ್ಕೆ ಇದ್ದೇವೆ. ಈ ರೀತಿಯಾಗಿ ಈ 2 ಭಾಗಗಳಲ್ಲಿ ಇರ್ತಕ್ಕಂಥ ಅವನ ಸಾಕ್ಷಿಯನ್ನ ನಾವು ಈಗ ಅಭ್ಯಾಸ ಮಾಡ್ಲಿಕ್ಕೆ ಹೋಗೋಣ. ಆತನು ಹೇಳ್ತಾನೆ, ನಾನು ತಾರ್ಸಸ್ದಲ್ಲಿ ಹುಟ್ಟಿದೆ, ಮೈ ಬರ್ತ್ ಪ್ಲೇಸ್ ಈಸ್ ತಾರ್ಸಸ್. ಆದ್ರೆ ನಾನು ಬೆಳೆದದ್ದು ಮತ್ತು ದೊಡ್ಡವನಾದದ್ದು ಎಲ್ಲ ಎಲ್ಲಿ ಅಂತಂದ್ರೆ ಯೆರೂಸಲೇಮಿನಲ್ಲಿ ಅಂತ ಹೇಳಿ ಅವನು ಅಲ್ಲಿ ಹೇಳ್ತಾ ಇದ್ದಾನೆ. ಅದ್ ನೀವು ಓದ್ರಿ, ನಾವು ಓದ್ಲಿಕ್ಕೆ ಒಂದೊಂದು ವಚನ ಓದ್ತಾ ಹೋದ್ರೆ ಸಮಯ ಸಾಲುದಿಲ್ಲ ಅಂತೇಳಿ ನಾನು ಹೇಳ್ತಾ ಹೋಗ್ತೇನೆ, ನೀವು ಅಲ್ಲಿ ನೋಡ್ತಾ ಹೋಗ್ರಿ, ಅಥವಾ ಆಮೇಲೆ ನಾನು ಹೇಳಿದ್ದನ್ನ ನೀವು ವೆರಿಫೈ ಮಾಡ್ರಿ. ಈ ರೀತಿಯಾಗಿ ಅವನೇ ಹೇಳ್ತಾನೆ, ನಾನು ತಾರ್ಸಸ್ದಲ್ಲಿ ಹುಟ್ಟಿದೆ, ಆದರೆ ನಾನು ಬೆಳೆದದ್ದು, ದೊಡ್ಡವನಾದದ್ದು, ನನ್ನ ವಿದ್ಯೆ ಬುದ್ಧಿ ಎಲ್ಲ ನನ್ಗೆ ಸಿಕ್ಕದ್ದು ಎಲ್ಲಿಂದ ಅಂತಂದ್ರೆ ಯೆರೂಸಲೇಮಿನಲ್ಲಿ. ನಾನು ಗಮಲಿಯಲ್ನ ಶಿಷ್ಯ ಅಂತೇಳಿ ಹಿಂದೆ ನೀವು ಕೇಳಿದ್ದೀರ ಅವನ ಬಗ್ಗೆ ಎಲ್ಲ. ಈ ರೀತಿಯಾಗಿ ಅವನು ಸಂಕ್ಷಿಪ್ತವಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ಏನಂತ ಹೇಳಿದ್ರೆ, ನಾನು ತಾರ್ಸಸ್ದಲ್ಲಿ ಹುಟ್ಟಿದೆ, ಆದ್ರೆ ನಾನು ಬೆಳೆದದ್ದು ನನ್ನ ಅದೆಲ್ಲಿದೆ ಅಂತಂದ್ರೆ ಯೆರೂಸಲೇಮಿನಲ್ಲಿ ಎಂಬುದಾಗಿ ನಿಮ್ಮೆಲ್ಲರಿಗೆ ಗೊತ್ತದೆ. ಆದ ಕಾರಣ ನೀವು ಅದ್ರ ಬಗ್ಗೆ ಸಾಕ್ಷಿನೂ ಹೇಳ್ಬೋದಂತ ನೀವು, ಬಿಕಾಸ್ ಯು ಆಲ್ ನೋ ಅಬೌಟ್ ಮೀ. ಯಾಕಂದ್ರೆ ಮೊದಲಿಗೆ ನಾನು ಏನಾಗಿದ್ದೆ, ಕ್ರಿಸ್ತ ಹಿಂಸಕನಾಗಿದ್ದೆ. ನಿಮ್ಮ ಕೂಡ ನಾನು ಇದ್ದೆ, ಯಹೂದ್ಯರಿಗೆ ಹೇಳ್ತಾ ಇದ್ದಾನೆ ಆತನು ಅಲ್ಲಿದ್ದಂಥವ್ರಿಗೆ. ಅಂದ್ರೆ ಕ್ರಿಸ್ತನನ್ನು ನಂಬದೇ ಇದ್ದಂತಹ ಯಹೂದ್ಯರಿಗೆ ಆತನು ಹೇಳ್ತಾ ಇದ್ದಾನೆ. ಅದನ್ನ ಇಲ್ಲಿ ಆತನು ಬಹಳ ಸುಂದರವಾಗಿ ಅವ್ರಿಗೆ ಹೇಳ್ತಾನೆ, ನೀವು ಸಾಕ್ಷಿ, ನಿಮ್ಗೆ ಗೊತ್ತದೆ ಅದು ನಾನು ಏನೇನ್ ಮಾಡಿದ್ದೆ ಅಂತ ಹೇಳಿ ಸ್ವಲ್ಪ ಮುಂದೆ ಹೇಳ್ತಾನೆ. ಅದನ್ನ ಅದ್ರ ಬಗ್ಗೆ ನೀವೇ ಸಾಕ್ಷಿ ಹೇಳ್ಬಹುದು ಅಂತ ಹೇಳಿ ಒಂದು ಮಾತನ್ನ ಅವ್ರ ಮುಂದೆ ಆತನು ಇಟ್ಟ ಅಂತೇಳಿ ಇಲ್ಲಿ ನಮಗೆ ತಿಳಿದು ಬರ್ತದೆ. ಆಮೇಲೆ ಅಲ್ಲಿ ಹೇಳ್ತಾನೆ ನೋಡ್ರಿ, ಮೆಸ್ಸಿಯನು ಬರ್ತಾನೆ ಎಂಬುದಾಗಿ ದೇವರು ನಮ್ಮ ಹಿರಿಯರಿಗೆ ವಾಗ್ದಾನ ಮಾಡಿದ್ದ ಅಂತ ಹೇಳಿ ಅಲ್ಲಿ ಒಂದು ಬಹಳ ಮುಖ್ಯವಾದ ಅಂಶವನ್ನ ಹೇಳ್ತಾನೆ. ಯಹೂದ್ಯರ ವಿಷಯವಾಗಿ, ಅಂದ್ರೆ ಹಳೆ ಒಡಂಬಡಿಕೆಗೆ ಅವರನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ದೇವರು ಅಬ್ರಹಾಂ, ಇಸಾಕ್, ಯಾಕೋಬರಿಗೆ, ಅಂದ್ರೆ ನಮ್ಮ ಹಿರಿಯರು, ಪೂರ್ವಜರು ಅಂತ ಹೇಳಿ ಅವ್ರ ಬಗ್ಗೆ ಹೇಳ್ತೇವೆ. ದ ಪ್ಯಾಟ್ರಿಯಾಕ್ಸ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಬಹಳ ಸುಂದರ ವಚನ ಇದೆ. ಅಂದ್ರೆ ನಮ್ಮ ಹಿರಿಯರು, ಅವರ ಬಗ್ಗೆ ಏನ್ ಹೇಳಿದ ದೇವರು ಅಂತಂದ್ರೆ, ನಿಮ್ಮ ಮೂಲಕವಾಗಿ ನಾನು ಒಬ್ಬ ಮೆಸ್ಸಿಯನನ್ನ ಕಳಿಸ್ತೇನೆ, ಐ ವಿಲ್ ಸೆಂಡ್ ಯು ಎ ಮೆಸ್ಸಾಯ ಎಂಬುದಾಗಿ ಅವ್ರ ಮೂಲಕವಾಗಿ ಅವರಿಗೆ ಹೇಳಿದ್ದ ದೇವರು. ಅಬ್ರಾಹ್ಮನಿಗೂ ಹೇಳಿದ್ದ, ಇಸಾಕನಿಗೂ ಹೇಳಿದ್ದ, ಯಾಕೋಬನಿಗೂ ಹೇಳಿದ್ದ. ಆದ ಕಾರಣ ಅಬ್ರಾಹ್ಮ್, ಇಸಾಕ್, ಯಾಕೋಬರ ದೇವರು ಅಂತ ಹೇಳಿ ಅವರನ್ನು ನಾವು ಕರೀತೇವೆ ದೇವರಿಗೆ. ಈ ರೀತಿಯಾಗಿ ಅಲ್ಲಿ ಹೇಳಿದಂತಹ ಮಾತು ಏನಿತ್ತಂತಂದ್ರೆ, ವಾಗ್ದಾನ ಮಾಡಿದ್ದೇನೆ ನಾನು ಈ ಹಿರಿಯರಿಗೆ, ಪ್ಯಾಟ್ರಿಯಾಕ್ಸ್ಗೆ ನಾನು ವಾಗ್ದಾನ ಮಾಡಿದ್ದೇನೆ ಅಂತ ಹೇಳಿ ಅಲ್ಲಿ ಅವರು ಈ ಮಾತನ್ನ ಆತನು 5ನೇ ವಚನದಲ್ಲಿ ಅವರಿಗೆ ಹೇಳ್ತಾ ಇದ್ದಾನೆ. ಈ ವಾಗ್ದಾನ ನೆರವೇರುವುದೆಂಬ ನಿರೀಕ್ಷೆ ಎಲ್ಲರಿಗೂ ಇತ್ತು. ಆ ವಾಗ್ದಾನ ದೇವರು ಮಾಡಿದ್ದ, ನಿಮಗೆ ಒಬ್ಬ ಮೆಸ್ಸಿಯನನ್ನ ಕಳಿಸ್ಕೊಡ್ತೇನೆ. ಆ ವಾಗ್ದಾನ ಯಾವಾಗ ನೆರವೇರ್ತದೆ ಎನ್ನುವಂತಹ ಒಂದು ನಿರೀಕ್ಷೆ ಅಲ್ಲಿ ಇದ್ದಂತಹ ಹಿರಿಯರಿಗೂ, ಆಮೇಲೆ ಮುಂದಿನ ಜನಾಂಗಕ್ಕೂ, ಜನಗಳಿಗೂ ಅದು ಇತ್ತು ಅಂತ ಹೇಳಿ ನಾವು ಆ ಭಾಗದಲ್ಲಿ ಕಾಣ್ತೇವೆ. ಈ ರೀತಿಯಾಗಿ
ಈ ಒಂದು ವಾಗ್ದಾನದ ವಿಷಯವಾಗಿ ಹೇಳ್ತಾನೆ, ನಿರೀಕ್ಷೆಯ ವಿಷಯವಾಗಿ ಹೇಳ್ತಾನೆ. ಆ ನಿರೀಕ್ಷೆ ಯಾರಂತಂದ್ರೆ ಮೆಸ್ಸಿಯನ ಬರೋಣ. ಮುಂದೆ ಆತನ ಏನ್ ಹೇಳ್ತಾನೆ ಮುಂದಿನ ವಚನಗಳ 6ನೇ ವಚನಕ್ಕೆ ನೀವು ಬರುವಾಗ, ಇಸ್ರಾಯೇಲನ 12 ಕುಲದವರು ದೇವರನ್ನ ನಂಬಿ ಈ ವಾಗ್ದಾನದ ನೆರವೇರಿಕೆಗಾಗಿ ಕಾದಿದ್ದಾರೆ ಎಂಬುದಾಗಿ ಅಲ್ಲಿ ಹೇಳ್ದವ. ಅಬ್ರಾಹ್ಮನಿಗೆ ಎಷ್ಟು ಜನ ಇದ್ರು ಮಕ್ಕಳು? 12 ಜನ. ಅವರಿಂದ 12 ಜನ ಇವರಾದ್ರು, 12 ಟ್ರೈಬ್ಸ್ ಆಫ್ ಇಸ್ರಾಯೇಲ್ ಅಂತಂದ್ರೆ ಯಾಕೋಬನ 12 ಜನ ಕುಲದವರು ಅಂತ ಹೇಳಿ ಅವ್ರ ಬಗ್ಗೆ ನಾವು ನೋಡ್ತೇವೆ. ಇವರು ಏನಾಗಿದ್ರು ಅಂತಂದ್ರೆ 12 ಕುಲದವರು ದೇವರನ್ನ ನಂಬಿದ್ರು, ಏನಂತ ಹೇಳಿ ಮೆಸ್ಸಿಯನು ಬರ್ತಾನೆ ಅಂತೇಳಿ, ಮತ್ತು ಆ ವಾಗ್ದಾನ ಯಾವಾಗ ನೆರವೇರ್ತದೆ ಎಂಬುದಾಗಿ ಅವರು ಕಾದುಕೊಂಡಿದ್ರು. ಆಮೇಲೆ ಅರಸರೇ ಈ ಒಂದು ನಿರೀಕ್ಷೆಯ ವಿಷಯದಲ್ಲಿಯೇ ನನ್ನನ್ನು ಇವರು ದ್ವೇಷ ಮಾಡಿ ದೋಷಾರೋಪಣೆ ಹೊರಿಸ್ತಾ ಇದ್ದಾರೆ. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಗೆ ಈ ಒಂದು ಪ್ರತಿವಾದವನ್ನ ಆತನ ತೆಗೆದುಕೊಂಡು ಬರ್ತಾ ಇದ್ದಾನೆ. ಯಾರು? ಪೌಲ. ಈಗ ಅವರು ಈ ಅರಸರ ಮುಂದೆ ಆತನ ಏನ್ ಹೇಳ್ತಾ ಇದ್ದಾನೆ ನೋಡ್ರಿ. ಅರಸರೇ, ಈಗ ನಾನು ನಿಮಗೆ ಒಂದು ಮುಖ್ಯವಾದಂತಹ ಅಂಶದ ಕಡೆಗೆ ತೆಗೆದುಕೊಂಡು ಬರ್ತೇನೆ. ಇವರೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನನ್ನ ಮೇಲೆ ಇವರು ದೋಷ ಹೊರಿಸ್ತಾ ಇದ್ದಾರೆ. ಏನಂತ ಹೇಳಿ, ವಾಗ್ದಾನದ ನೆರವೇರಿಕೆಗಾಗಿ ಕಾದಿದ್ದಾರೆ ಅಂತ ಹೇಳಿ ನಾನು ಹೇಳ್ತಾ ಇರುವಾಗ, ಈ ಒಂದು ನಿರೀಕ್ಷೆಯ ವಿಷಯದಲ್ಲಿ ನನ್ನನ್ನ ದ್ವೇಷಿಸಿ ದೋಷಾರೋಪಣೆ ನನ್ನ ಮೇಲೆ ಹೊರಿಸಿದ್ದಾರೆ. ಆಮೇಲೆ ಆತನು ಮತ್ತೊಂದು ಮುಖ್ಯವಾದಂತಹ ಔಷಧದ ಕಡೆಗೆ ಅಲ್ಲಿ ಅವನ ಗಮನ ಹರಿಸ್ತಾನೆ. ಅದೇನಂತಂದ್ರೆ ವಚನ 7ರಲ್ಲಿ, ದೇವರು ಸತ್ತವರನ್ನ ಎಬ್ಬಿಸುವುದನ್ನ ನಂಬಲಿಕ್ಕಾಗದು ಅನ್ನುತ್ತಾರೆ. ಅಂದ್ರೆ ಈಗ ಆ ಮೆಸ್ಸಿಯನ್ ಯಾರು? ಯೇಸು ಸ್ವಾಮಿ. ಯೇಸು ಸ್ವಾಮಿ ಬಂದ್ರು, ಯೇಸು ಸ್ವಾಮಿ ಲೋಕದಲ್ಲಿ ಜೀವಿಸಿದ್ರು. ಅವರ ಜೀವನ ಅದು ಪವಿತ್ರವಾದಂತ ಜೀವನ, ನಿಷ್ಕಪಟವಾದಂತ ಜೀವನ. ಅವರಲ್ಲಿ ಯಾವ ಪಾಪ ಇರಲಿಲ್ಲ ಅಂತ ಹೇಳಿ ಅವ್ರ ಬಗ್ಗೆ ನಾವು ನೋಡ್ತೇವೆ. ಆದ ಕಾರಣ ಅವರು ಅಂಥ ಒಂದು ಜೀವನ ಜೀವಿಸಿ ಮನುಷ್ಯರ ಪಾಪಗಳಿಗಾಗಿ ಬರ್ಬೇಕಾದಂತ ಶಿಕ್ಷೆಯನ್ನ ಹೊತ್ತು ತೀರಿಸುವುದಕ್ಕಾಗಿ ಶಿಲುಬೆ ಮೇಲೆ ತಮ್ಮ ಪ್ರಾಣ ಕೊಟ್ಟರು, ತಮ್ಮ ರಕ್ತವನ್ನು ಸುರಿಸಿದ್ರು. ಅದರ ಮೂಲಕವಾಗಿ ನಾವು ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಯೇಸು ಸ್ವಾಮಿಯವರನ್ನ ನಂಬುವಾಗ ನಮಗೆ ರಕ್ಷಣೆ ಆಗ್ತದೆ. ಯಾಕಂದ್ರೆ ನಮ್ಮ ಪಾಪವನ್ನ ಯೇಸು ಸ್ವಾಮಿ ತಾವು ಹೊತ್ಕೊಂಡು ಅದರ ಶಿಕ್ಷೆಯನ್ನ ತೀರಿಸಿದ ಕಾರಣ ನಮಗೆ ಅದ ಪಾಪಗಳ ಕ್ಷಮಾಪಣೆ ಆಗಿದೆ ಮತ್ತು ಬಿಡುಗಡೆ ಸಿಕ್ಕಿದೆ ಎಂಬಂತ ವಿಷಯ ನಮಗ ಯೇಸು ಸ್ವಾಮಿಯಲ್ಲಿ ಕಂಡು ಬರ್ತದೆ. ಆಮೇಲೆ ಯೇಸು ಸ್ವಾಮಿ ಶಿಲುಬೆ ಮೇಲೆ ತನ್ನ ಪ್ರಾಣ ಕೊಟ್ಟ ಮೇಲೆ ಅಷ್ಟಕ್ಕೆ ಮುಗಿಲಿಲ್ಲ. ಅದೇನಾಯ್ತು? ಯೇಸು ಸ್ವಾಮಿ ಹೂಡಲ್ಪಟ್ರು, 3ನೇ ದಿವಸ ಸತ್ತರೊಳಗಿಂದ ಎದ್ದರು ಎಂಬುದಾಗಿ ಇರುವಂತ ಈ ಒಂದು ಪುನರುತ್ಥಾನದ ವಿಷಯ. ಇದನ್ನ ವಿರೋಧಿಸುವಂತವ್ರು ಯಾರಂತಂದ್ರೆ, ನೀವು ಈಗಾಗಲೇ ಅದನ್ನ ನಾನು ಹೇಳಿದ್ದೇನೆ, ಸದ್ದುಕಾಯರು. ಅವರು ಪುನರುತ್ಥಾನ ಇಲ್ಲ ಅಂತಿದ್ರು, ದೇವದೂತರು ಇಲ್ಲ ಅಂತಿದ್ರು, ಆಮೇಲೆ ಆತ್ಮಗಳು ಸಹ ಇಲ್ಲ ಅಂತ ಹೇಳಿ ಪ್ರತಿಪಾದಿಸುವಂತಹ ವ್ಯಕ್ತಿಗಳ ಒಂದು ಯಹೂದ್ಯರಲ್ಲಿರ್ತಕ್ಕಂಥ ಒಂದು ಗುಂಪಾಗಿತ್ತು. ಉಪಗುಂಪು ಅಂತ ಹೇಳ್ರಿ, ಅಥವಾ ಒಂದು ಪಂಥ ಆಗಿತ್ತು ಅಂತ ಹೇಳಿ ಅವ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಈ ಸದ್ದುಕಾಯರು ಏನ್ ಹೇಳ್ತಾರಂತಂದ್ರೆ, ಯೇಸು ಸ್ವಾಮಿ ಇದು ಪುನರುತ್ಥಾನ ಹೊಂದಿಲ್ಲ ಎಂಬಂತಹ ಒಂದು ವಿಚಾರ. ನಾನೇನ್ ಹೇಳಿದೆ? ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ್ದಾರೆ ಅಂದ ಕೂಡಲೇ ಅವರಿಗೆ ಬಹಳಷ್ಟು ಸಮಸ್ಯೆ ಆಯ್ತದೆ. ಅವ್ರೇನ್ ಹೇಳ್ತಾರೆ? ಇವನು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಅವರ ನಂಬಿದ್ರ ಆ ರೀತಿಯಾಗಿ. ಆದ ಕಾರಣ ಪೌಲನು ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ್ದಾನೆ ಎಂಬುದಾಗಿ ಹೇಳಿದ ಕೂಡಲೇ ಅವರಿಗೆ ಅದೇನಾಯ್ತು? ನಮ್ಮ ವಿರುದ್ಧವಾಗಿ ಇವನು ಹೇಳ್ತಾ ಇದ್ದಾನೆ ಎಂಬುದಾಗಿ ಅವನ ವಿರುದ್ಧವಾಗಿ ಅವ್ರು ಏನ್ ಮಾಡಿದ್ರು? ದ್ವೇಷ, ಅವನ ವಿರುದ್ಧವಾಗಿ ದೂಷಣೆ, ಆಮೇಲೆ ಅವನಿಗೆ ದೋಷಾರೋಪಣೆಯನ್ನ ಮಾಡಿ ಅವನನ್ನು ಕೊಲ್ಲುವುದಕ್ಕಾಗಿ ಪ್ರಯತ್ನ ಮಾಡಿದ್ರು ಅಂತ ಹೇಳಿ ನಿಮ್ಮೆಲ್ಲರಿಗೆ ಗೊತ್ತದೆ. ಎಲ್ಲಿಂದ ಎಲ್ಲಿ ಹೋಗ್ಬೇಕಾಯ್ತು, ರಾತ್ರೋರಾತ್ರಿ ಅವನು ಯಾವ ರೀತಿಯಾಗಿ ಅವನು ಪ್ರಯಾಣ ಮಾಡಿದ. ಕೆಲವು ಸಲ ಬುಟ್ಟಿಯಲ್ಲಿ ಅವನನ್ನ ಹಾಕಿ ಅವನನ್ನ ಇಳಿಸಿ ಕಳಿಸ್ಕೊಟ್ರು. ಎಲ್ಲಾ ವಿಷಯಗಳು ನಿಮ್ಮೆಲ್ಲರಿಗೂ ತಿಳಿದಿವೆ. ನಾವು ಈಗ ಕೊನೆಯ ಭಾಗಕ್ಕೆ ಬಂದಿದ್ದೇವೆ ಅಪೊಸ್ತಲರ ಕೃತ್ಯದಲ್ಲಿ. ಆದ ಕಾರಣ ನೀವು ಇದನ್ನ ಮೆಲುಕು ಹಾಕ್ರಿ. ಮತ್ತು ಯಾವ ರೀತಿಯಾಗಿ ಈ ಒಂದು ಪುಸ್ತಕ ಒಂದು ಜೀವಂತ ಪುಸ್ತಕ, ಅಂದ್ರೆ ಇಟ್ಸ್ ಎ ಲೈವ್ಲಿ ಬುಕ್ ಅಂತ ಹೇಳಿ ನಾವು ಹೇಳ್ಬೋದು. ಇದರಲ್ಲಿರ್ತಕ್ಕಂಥ ಎಲ್ಲಾ ಸನ್ನಿವೇಶಗಳು ಯಾವ ರೀತಿಯಾಗಿ ನಡೀತಾ ಇವೆ ಈಗಲೂ ಸಹ ಅವುಗಳನ್ನ ನಾವು ನೋಡಬಹುದು. ಆಗಲೇ ಆಯ್ತು ಹೋತು ಅಂತಲ್ಲ, ಇಟ್ ಈಸ್ ಸ್ಟಿಲ್ ಗೋಯಿಂಗ್ ಆನ್. ದ ಆಕ್ಟ್ಸ್ ಆಫ್ ಅಪಾಸ್ಟಲ್ಸ್ ಈಸ್ ಸ್ಟಿಲ್ ಗೋಯಿಂಗ್ ಆನ್ ಅಂತ ಹೇಳಿ ನಾನು ಕೊನೆಯ ಭಾಗಕ್ಕೆ ಮುಗಿಸುವಾಗ ಹೇಳ್ತೇನೆ. ಇಷ್ಟು ನೆನ್ಪಿಟ್ಕೊಂಡಿರಿ. ಈ ರೀತಿಯಾಗಿ ಏನಾಯ್ತು ಅಂತಂದ್ರೆ,
ದೇವರು ವಾಗ್ದಾನ ಮಾಡಿದಂತಹ ಮೆಸ್ಸಿಯನಿಗಾಗಿ ಅವ್ರು ಕಾಯ್ತಾ ಇದ್ರು. ಮೆಸ್ಸಿಯ ಬಂದ, ತನ್ನ ಪ್ರಾಣ ಕೊಟ್ಟ, ಶಿಲುಬೆ ಮೇಲೆ ತನ್ನ ಪ್ರಾಣ ಕೊಟ್ಟು ಸತ್ತು ಹೂಣಲ್ಪಟ್ಟು 3ನೇ ದಿವಸ ಸತ್ತರೊಳಗಿಂದ ಎದ್ದ ಕಾರಣ ಅಲ್ಲಿ ಪುನರುತ್ಥಾನದ ವಿಷಯ ಬಂತು. ಆಗ ಅವರು ಸದ್ದುಕಾರ್ಯದನ್ನ ಒಪ್ಪಲಿಲ್ಲ. ಆದ ಕಾರಣ ಪೌಲನ ಮೇಲೆ ಅವರು ದೋಷ ಹೊರಿಸಿದ್ರು ಅಂತೇಳಿ ಅಲ್ಲಿ ನಮಗ ಕಂಡು ಬರ್ತದೆ. ಅದಕ್ಕೆ ಅವ್ರೇನ್ ಹೇಳ್ತಾರೆ, ಸತ್ತವರು ಎದ್ದು ಬರ್ತಾರೆ ಅಂತ ಹೇಳಿ ನಂಬಲಿಕ್ಕೆ ಆಗುದಿಲ್ಲ ನಮ್ಗೆ ಅಂತೇಳಿ ಅವರು ಹೇಳ್ತಾ ಇದ್ರು. ಯಾರು? ಸದ್ದುಕಾಯ. ಅದನ್ನೇ ಆತನಲ್ಲಿ 7ನೇ ವಚನದಲ್ಲಿ ನಮಗ ತಿಳಿಸ್ತಾನೆ. ಇಡೀ ಸೃಷ್ಟಿಯನ್ನೇ ಅದ್ಭುತವಾಗಿ ಸೃಷ್ಟಿಸಿದಂತ ದೇವರಿಗೆ ಸತ್ತವರನ್ನ ಎಬ್ಬಿಸುವಂತದ್ದು ಏನ್ ದೊಡ್ಡದ? ಜಸ್ಟ್ ಥಿಂಕ್ ಅಬೌಟ್ ಇಟ್. ಅಂದ್ರೆ ಎಷ್ಟು ಸುಲಭವಾದಂತಹ ರೀತಿಯಲ್ಲಿ ವಿಷಯಗಳು ಇವೆ. ದೇವರು ಇಡೀ ಸೃಷ್ಟಿಯನ್ನೇ ಬಾಯಿ ಮಾತಿನಿಂದ ಉಂಟು ಮಾಡಿದ್ದಾನೆ. ಅಲ್ಲಿ ನಾವು ನೋಡ್ತೇವೆ ಏನಂತ ಹೇಳಿ, ಭೂಮಿ ಆಗ್ಲಿ ಅಂತ ಭೂಮಿ ಆಯ್ತು, ನೀರಾಗ್ಲಿ ನೀರಾಯ್ತು, ಗಿಡ ಆಗ್ಲಿ ಗಿಡ ಆಯ್ತು, ಪ್ರಾಣಿಗಳಾಗ್ಲಿ ಪ್ರಾಣಿ ಆಯ್ತು, ಜಲಚರಗಳಾಗ್ಲಿ ಜಲ ಆಯ್ತು, ಆಕಾಶ ನಕ್ಷತ್ರಗಳಾಗ್ಲಿ ಎಲ್ಲ ಆಯ್ತು. 6 ದಿವಸಗಳಲ್ಲಿ ಇಡೀ ಸೃಷ್ಟಿ ಉಂಟಾಯ್ತು. ಕೀರ್ತನೆಯಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ನೀನು ನುಡಿದಷ್ಟು ಮಾತ್ರಕ್ಕೆ ಎಲ್ಲವೂ ಉಂಟಾಯಿತು, ನೀನು ಆಜ್ಞಾಪಿಸುತ್ತಲೇ ಸರ್ವವು ಸ್ಥಾಪನೆಯಾಯಿತು. ಸಿ, ದಿಸ್ ಇಸ್ ಜಸ್ಟ್ ದ ವರ್ಡ್ ಆಫ್ ಮೌತ್. ದೇವರು ಮಾತಾಡಿದಂತಹ ಮಾತಿನ ಮೂಲಕವಾಗಿ ಸೃಷ್ಟಿಯ ಉತ್ಪನ್ನ ಆಯ್ತು ಎಂಬುದಾಗಿ ನಮಗ ಆದಿಕಾಂಡ ಪುಸ್ತಕ ಹೇಳ್ತದೆ. ಆಮೇಲೆ ಕೀರ್ತನೆಯಲ್ಲಿರ್ತಕ್ಕಂಥ ವಚನ ಹೇಳ್ತದೆ, ಮತ್ತು ಅನೇಕ ಭಾಗಗಳು ಸತ್ಯವೇದದಲ್ಲಿ ಇವೆ. ಆದ ಕಾರಣ ಈ ಒಂದು ವಿಚಾರ ಅವರು ಹೇಳ್ತಾ ಇದ್ದಾರಲ್ಲ, ಈಸ್ ಇಟ್ ಡಿಫಿಕಲ್ಟ್ ಫಾರ್ ಗಾಡ್? ನೆವರ್, ಇಂಪಾಸಿಬಲ್. ದೇವರು ಇಡೀ ಸೃಷ್ಟಿಯನ್ನೇ ಉಂಟು ಮಾಡಿರುವಾಗ ಸತ್ತವರನ್ನ ಎಬ್ಬಿಸುವಂತದ್ದು ಏನ್ ದೊಡ್ಡದಲ್ಲ. He can give life to anybody. He can bring anybody to bring back to life. ಆದ ಕಾರಣ ಯೇಸು ಸ್ವಾಮಿ ಸತ್ತವರೊಳಗಿಂದ ಎದ್ದು ಬಂದಂತಹ ಈ ಅದ್ಭುತವಾದಂತಹ ಈ ಒಂದು ಕಾರ್ಯವನ್ನ ನಾನು ಜನರಿಗೆ ಹೇಳಿದಾಗ ಅವರು ನನ್ನ ಮೇಲೆ ದೋಷಾರೋಪಣೆ ಹಾಕಿ ನಿಮ್ಮ ಮುಂದೆ ನಿಲ್ಲಿಸಿದ್ದಾರೆ ಅಂತ ಹೇಳಿ. ದೇವರಿಗೆ ಸತ್ತವರನ್ನ ಎಬ್ಬಿಸೋದು ಸುಲಭವಾದಂತಹ ವಿಷಯ. ಇಟ್ ಈಸ್ ನಾಟ್ ಎಟ್ ಆಲ್ ಡಿಫಿಕಲ್ಟ್. ಆತನು ಯಾವ ರೀತಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಎಂಬುದನ್ನ ಅಲ್ಲಿ ಪೌಲನು ಅವರಿಗೆ ತಿಳಿಸಿಕೊಟ್ಟ ಎಂಬುದಾಗಿ. ಆದ ಕಾರಣ ಅವರ ತೀರ್ಮಾನ ಏನಿದೆ, ದಟ್ ಈಸ್ ನಾಟ್ ರೈಟ್. ಸತ್ತವರು ಎಬ್ಬಿಸಲ್ಪಡುವುದಿಲ್ಲ ಅಂತ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯೇಸು ಸ್ವಾಮಿ ಇಂಡೈರೆಕ್ಟ್ ಆಗಿ ಏನ್ ಹೇಳ್ತಾ ಇದ್ದಾರೆ, ಅದು ತಪ್ಪು ಎಂಬುದಾಗಿ ಆತನು ನೇರವಾಗಿ ಅಲ್ಲಿ ಪ್ರತಿಪಾದಿಸುವುದನ್ನ ನಾವು ಕಾಣ್ತೀವಿ. 9ನೇ ವಚನಕ್ಕೆ ನೀವು ಬರುವಾಗ ಪೌಲ ತನ್ನ ಸಾಕ್ಷಿಯನ್ನು ಅವ್ರಿಗೆ ಹೇಳ್ತಾನೆ. ಏನಂತ ಹೇಳಿ, ಯೇಸು ಕ್ರಿಸ್ತರ ವಿರುದ್ಧವಾಗಿ ಬಹಳಷ್ಟು ಕೆಲಸ ಮಾಡಿದ್ದೇನೆ ನಾನು. ಯೇಸು ಕ್ರಿಸ್ತರ ವಿರುದ್ಧವಾಗಿ ಅಂದ್ರೆ ಮೊದಲಿಗೆ, ಅಂದ್ರೆ ಯೇಸು ಸ್ವಾಮಿಯನ್ನ ನಂಬಿ ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ ಆತನ ಏನಾಗಿದ್ದ ಅಂತಂದ್ರೆ ಕ್ರಿಸ್ತ ವಿರೋಧಕನಾಗಿದ್ದ, ಕ್ರಿಸ್ತ ಹಿಂಸಕನಾಗಿದ್ದ, ಕ್ರಿಸ್ತನನ್ನು ನಂಬಿದವರಿಗೆ ಹಿಂಸೆ ಕೊಡುವಂತಹ ಒಬ್ಬ ವ್ಯಕ್ತಿ ಆಗಿದ್ದ ಎಂಬುದಾಗಿ ಅವನ ಜೀವನ ಚರಿತ್ರೆ ನಮಗೆ ತಿಳಿಸ್ತದೆ. 9ನೇ ಅಧ್ಯಾಯ, 22ನೇ ಅಧ್ಯಾಯ, ಇವತ್ತು ಇರ್ತಕ್ಕಂಥ 26ನೇ ಅಧ್ಯಾಯ, ಇದರಲ್ಲಿ ಆತನು ಹೇಳ್ತಾನೆ ಸ್ಪಷ್ಟವಾಗಿ, ನಾನು ಬಹಳಷ್ಟು ವಿರುದ್ಧವಾದಂತ ಕಾರ್ಯಗಳನ್ನು ಮಾಡಿದೆ, ಹಿಂಸಾಚಾರದಲ್ಲಿ ತೊಡಗಿದೆ. ಆಮೇಲೆ ಮಹಾಜಕರು ಇದನ್ನ ತಿಳ್ಕೊಂಡ ಮೇಲೆ ಕ್ರೈಸ್ತರನ್ನ ಬೇಡಿ ಹಾಕಿ ತಂದು ಸೆರೆಯೊಳಗೆ ಹಾಕು ಎಂಬುದಾಗಿ ನನಗೆ ಆಜ್ಞಾಪತ್ರ ಕೊಟ್ರು. ದೇ ಬಿಲೀವ್ಡ್ ಆನ್ ಮೀ. ಈ ಕೆಲಸ ಮಾಡುವುದಕ್ಕೆ ನೀನೇ ಯೋಗ್ಯನ ಅಂತ ಹೇಳಿ ನನಗೆ ಲೆಟರ್ ಸಹ ಕೊಟ್ಬಿಟ್ರು ಅಂಥೇಳಿ ಅಧಿಕಾರ ಪತ್ರ ತೆಗೆದುಕೊಂಡು ನಾನು ಹೋಗ್ತಾ ಇದ್ದೆ. ನನ್ನ ಮನೋಸ್ಥಿತಿ ಏನಾಗಿತ್ತಂತಂದ್ರೆ ಕ್ರೈಸ್ತರ ವಿರುದ್ಧವಾಗಿತ್ತು. ಕ್ರಿಸ್ತನನ್ನು ನಂಬಿದಂತಹ ಜನರ ವಿರುದ್ಧವಾದಂತಹ ಮನೋಸ್ಥಿತಿ, ಮೈಂಡ್ ಸೆಟ್ ಅದೇನಿತ್ತಂತಂದ್ರೆ ಪೌಲಂದಾಗಿತ್ತು ಅಂತ ಹೇಳಿ ಆತನಲ್ಲಿ ಹೇಳ್ತಾ ಇದ್ದಾನೆ. ಮೈ ಮೈಂಡ್ ಸೆಟ್ ವಾಸ್ ಅಗೇನ್ಸ್ಟ್ ದ ಪೀಪಲ್ ಆಫ್ ಗಾಡ್, ಅಗೇನ್ಸ್ಟ್ ದ ಕ್ರಿಶ್ಚಿಯನ್ಸ್, ಅಗೇನ್ಸ್ಟ್ ದೋಸ್ ಹೂ ಬಿಲೀವ್ಡ್ ಆನ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ ಅವನು ಇಲ್ಲಿ 10ನೇ ವಚನದಲ್ಲಿ ನಮಗೆ ತಿಳಿಸ್ತಾನೆ. ಈ ರೀತಿಯಾಗಿ ಅವರಿಗೆ ಕ್ರಿಸ್ತ ಮತ್ತೇನ್ ಹೇಳ್ತಾನಂತಂದ್ರೆ, ಬಹಳಷ್ಟು ಹಿಂಸಾಚಾರದಲ್ಲಿ ಮಾಡಿದೆ. ಆಮೇಲೆ ಮಹಾಜಕರನ್ನು ಕ್ರೈಸ್ತರನ್ನು ಬೇಡಿ ಹಾಕಿಸ್ಕೊಳ್ಳುವ ಅಧಿಕಾರ ಪತ್ರ ತೆಗೆದುಕೊಂಡು ಹೋದೆ. ಆಮೇಲೆ ನನ್ನ ಮನಸ್ಥಿತಿ ಏನಾಗಿತ್ತಂತಂದ್ರೆ ಅವರಿಗೆ ವಿರುದ್ಧವಾಗಿತ್ತು. ಅವರಿಗೆ ಮರಣದ ತೀರ್ಪಾದಾಗ ನಾನು ಸಮ್ಮತಿಸಿದೆ ಅಂತ ಹೇಳ್ತಾನೆ. ನಿಮ್ಮೆಲ್ಲರಿಗೂ ಗೊತ್ತದೆ ಅದು ಯಾವ ರೀತಿಯಾಗಿ ಪೌಲ ಸ್ಟೇಫನನನ್ನು ಕಲ್ಲು ಹಾಕಿ ಕೊಲ್ಲುವಾಗ ಅವನ ಬಟ್ಟೆಗಳನ್ನ ತಂದು ಪೌಲನ ಕಾಲುಗಳ ಬಳಿಯಲ್ಲಿ ಇಟ್ರು. ದಟ್ ಮೀನ್ಸ್ ಪೌಲನು ಆ ಬಟ್ಟೆಗಳನ್ನ ಕಾಯುವುದು ಏನ್ ಸೂಚಿಸ್ತಿತ್ತು ಅಂತಂದ್ರೆ, ನಾನು ಈ ಕೊಲೆಗೆ ಸಮ್ಮತಿಸುತ್ತೇನೆ, ಐ ಆಮ್ ಫಾರ್ ದಿಸ್.
ಆಕ್ಟ್ ಆಫ್ ಮರ್ಡರ್ ಅಥವಾ ಆಕ್ಟ್ ಆಫ್ ದಿಸ್ ಪನಿಷ್ಮೆಂಟ್ ಏನಿದೆ ಅದನ್ನ ನಾನು ನಂಬ್ತೇನೆ, ಅದಕ್ಕೆ ನಾನು ಸಮ್ಮತಿಸ್ತೇನೆ ಎಂಬುದಾಗಿ ಪೌಲನು ಇಲ್ಲಿ ತನ್ನ ಸಾಕ್ಷಿಯಲ್ಲಿ, 3ನೇ ಸಾಕ್ಷಿಯಲ್ಲಿ ಈ ಕೆಲವು ಅಡಿಷನಲ್ ಥಿಂಗ್ಸ್ ಹೇಳ್ತಾ ಇದ್ದಾನೆ. ಅವರ ಮರಣದ ತೀರ್ಪಾದಾಗ ನಾನು ಸಮ್ಮತಿಸಿದೆ, ಸೆರೆಮನೆಯೊಳಗೆ ಹಾಕಿಸಿದ್ದೆ ಜನರನ್ನು ತೆಗೆದುಕೊಂಡು ಬಂದು ಎಂಬುದಾಗಿ ಅವನ ಹಿಂಸಾಕೃತಿಗಳನ್ನ ಆತನಲ್ಲಿ ವರ್ಣಿಸ್ತಾನೆ. 11ನೇ ವಚನಕ್ಕೆ ಬರುವಾಗ ಸಭಾಮಂದಿರಗಳಲ್ಲಿ ಅವರನ್ನ ದಂಡಿಸಿದೆ. ನೋಡ್ರಿ, ಯಾರು ಯೇಸು ಸ್ವಾಮಿ ವಾಕ್ಯಗಳನ್ನ ಕೇಳ್ತಾ ಇದ್ರು, ಸ್ವಾರ್ಥ ಕೇಳ್ತಾ ಇದ್ರು, ಸಂದೇಶಗಳನ್ನ ಯೇಸು ಸ್ವಾಮಿ ವಿಷಯವಾಗಿ ಅಲ್ಲಿ ಹೋಗಿ ಅವರನ್ನ ದಂಡಿಸ್ತಾ ಇದ್ದೆ. ಐ ಯೂಸ್ ಟು ಪನಿಷ್ ದೆಮ್ ಎಂಬುದಾಗಿ ಹೇಳ್ತಾನೆ. ಯೇಸುವನ್ನ ದೂಷಿಸಲಿಕ್ಕೆ ಹಚ್ಚಿದೆ. ಐ ಮೇಡ್ ದೆಮ್ ಟು ಅಬ್ಯೂಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ. ನೋಡ್ರಿ, ಎಂಥ ಒಂದು ಸ್ಥಿತಿ ಪೌಲಂದಾಗಿತ್ತು ಅಂತ ಹೇಳಿ ನೀವು ನೆನಪಿನಲ್ಲಿ ಇಟ್ಕೊಡ್ರಿ. ಕ್ರಿಸ್ತ ಹಿಂಸಕನಾಗಿದ್ದ ಸೌಲ, ಅವನ ಕೃತಿಗಳು, ಕಾರ್ಯಗಳು ಎಷ್ಟು ವಿರುದ್ಧವಾಗಿದ್ದವು ಕ್ರೈಸ್ತರವಾಗಿ, ಯೇಸು ಸ್ವಾಮಿಯವರ ವಿರುದ್ಧವಾಗಿ ಎಂಬುದನ್ನ ನಾನು ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಪೌಲನ ಸಾಕ್ಷಿಯ ಮೂಲಕ 26ನೇ ಅಧ್ಯಾಯದಲ್ಲಿ. ಆದ ಕಾರಣ ಅವನೇನ್ ಹೇಳ್ತಾನಂತಂದ್ರೆ, ಸಭಾಮಂದಿರಗಳಲ್ಲಿ ಹೋಗಿ ಅವ್ರನ್ನ ದಂಡಿಸದೆ, ಯೇಸುವನ್ನು ದೂಷಿಸ್ಲಿಕ್ಕೆ ಹಚ್ಚಿದೆ. ಆದ ಕಾರಣ ಪೌಲ ತನ್ನ ವಿಷಯವಾಗಿ ಮೊದಲೇ ಕೊರಿಂಥದವರಿಗೆ ಬರೆದ ಪತ್ರ 15ನೇ ಅಧ್ಯಾಯ 9ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ ನೋಡ್ರಿ. ಅದನ್ನು ಓದುವುದು ಬಹಳ ಅವಶ್ಯ ಅನಿಸ್ತದೆ. 15ನೇ ಅಧ್ಯಾಯ 9ನೇ ವಚನದಲ್ಲಿ ಪೌಲನು ಒಂದು ಮಾತು ಹೇಳ್ತಾನೆ. ಅದನ್ನ ನಿಮ್ಮ ಸತ್ಯವೇದ ಇದ್ರೆ ನೋಡ್ಬೋದು, ಅಥವಾ ನಾನು ಇದು ಕೇಳ್ರಿ. ನಾನಂತೂ ಅಪೋಸ್ತಲರಲ್ಲಿ ಕನಿಷ್ಠನಷ್ಟೇ. ನಾನು ದೇವರ ಸಭೆಯನ್ನು ಹಿಂಸೆ ಪಡಿಸಿದ್ದರಿಂದ ಅಪೋಸ್ತಲ ನೆನೆಸಿಕೊಳ್ಳುವುದಕ್ಕೂ ಯೋಗ್ಯನಲ್ಲ ಎಂಬುದಾಗಿ ಅವನು ಮನಸ್ಸಾಕ್ಷಿ ಅವನಿಗೆ ಹೇಳ್ತಾ ಇದೆ. ಅವನ ಮನಸ್ಸಾಕ್ಷಿನೇ, ನಾನು ಕ್ರಿಸ್ತ ಸಭೆಯವರ ವಿರುದ್ಧವಾಗಿ ಹಿಂಸೆಯನ್ನು ಮಾಡಿದ ಕಾರಣ ಈಗ ನಾನು ಅಪೋಸ್ತಲನು ಅಂತೇಳಿ ಕರೆಸಿಕೊಳ್ಳುವುದಕ್ಕೂ ಸಹ ನಾನು ಯೋಗ್ಯನಲ್ಲ ಎಂಬುದಾಗಿ ಅವನು ಇಲ್ಲಿ ಕೊರಿಂಥದವರಿಗೆ ಬರೆದ ಪತ್ರ 15ನೇ ಅಧ್ಯಾಯದಲ್ಲಿ ಹೇಳ್ತಾ ಇರೋದು ನಮ್ಮ ಕಣ್ಣ ಮುಂದೆ ಬರ್ತದೆ. ನೋಡ್ರಿ, ಯಾವ ರೀತಿಯಾಗಿ ಪೌಲನ ಜೀವನ ಇತ್ತು ಮೊದಲು. ಇದು ಮೊದಲೇ ಭಾಗದಲ್ಲಿ ನಾವು ಇಷ್ಟೆಲ್ಲ ವಿಷಯಗಳನ್ನ ನೋಡ್ತಾ ಇದ್ವಿ. ಆಮೇಲೆ ಈಗ ಅವ್ನು ನಂಬಿದ ಮೇಲೆ ಏನಾಗ್ತದೆ ಅಂತೇಳಿ ಸೆಕೆಂಡ್ ಪಾರ್ಟ್ ಅಲ್ಲಿ ನೋಡೋಣ. ಈಗ ಮುಂದೆ ಇನ್ನೂ ಏನಾಗ್ತದೆ ಅಂತಂದ್ರೆ, ಕ್ರಿಸ್ತರ ವಿರುದ್ಧವಾಗಿ ಕೋಪ ಅವನಲ್ಲಿ ಇತ್ತು. ಹಿ ವಾಸ್ ವೆರಿ ಆಂಗ್ರಿ. ಕ್ರೈಸ್ತರ ನೋಡಿಕೊಳ್ಳಿ ಅವನಿಗೆ ಸಿಟ್ಟು ಬರ್ತಿತ್ತು. ಏನಾರ ಮಾಡಿ ಇವ್ರನ್ನ ಹೊಡಿಬೇಕು, ಅವ್ರನ್ನ ಸೆರೆಗೆ ಹಾಕಿಸ್ಬೇಕು, ಇವರಿಗೆ ಹಿಂಸೆ ಕೊಡಬೇಕು ಎನ್ನುವಂತ ಒಂದು ಕೋಪ ಅವನಲ್ಲಿ ಇತ್ತು ಅಂತ ಹೇಳಿ ನಮಗ ತಿಳಿದು ಬರ್ತದೆ. ಆದ ಕಾರಣ ಕೋಪ ಇಸ್ ಅ ವೆರಿ ಡೇಂಜರಸ್ ಥಿಂಗ್. ಅದನ್ನ ನಾವು ಬಹಳ ಎಚ್ಚರವಾಗಿ ನಮ್ಮ ಕ್ರಿಸ್ತಿ ಜೀವನದಲ್ಲಿ ಇದನ್ನ ನಾವು ದೂರಿಡಬೇಕು. ಕೋಪ, ಅದಕ್ಕೆ ದೇರ್ ಇಸ್ ನೋ ಸ್ಕೋಪ್ ಇನ್ ದ ಬಿಲೀವರ್ಸ್ ಲೈಫ್, ಇನ್ ದ ಕ್ರಿಶ್ಚಿಯನ್ಸ್ ಲೈಫ್ ಅಂತ ಹೇಳಿ ನಾವು ತಿಳ್ಕೊಂಡಿರೋಣ. ನಮಗೆ ಬಹಳಷ್ಟು ಸಿಟ್ಟು ಬರ್ತದೆ, ಆದ್ರೆ ವಿ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಆ ಸಿಟ್ಟಿಗೆ ನಾವು ಆಸ್ಪದ ಕೊಡಬಾರ್ದು ಅಂತ ಹೇಳಿ ನಮಗ ಇಲ್ಲಿ ತಿಳಿಸ್ತಾ ಇದ್ದಾರೆ ಪೌಲ್. ಆದ ಕಾರಣ ಅವನಲ್ಲಿ ಕೋಪ ಬಹಳ ಇದ್ದ ಕಾರಣ ಈ ಎಲ್ಲಾ ಕಾರ್ಯಗಳು, ಹಿಂಸಾಕೃತಿಗಳು ನಡೆದು. 12ನೇ ವಚನಕ್ಕೆ ಬರುವಾಗ ಅಪೊಸ್ತಲರ ಕೃತ್ಯದಲ್ಲಿ ತನಗಾದಂತ ದಿವ್ಯ ಅನುಭವವನ್ನ ಆತನಿಗ ಹೇಳಲಿಕ್ಕೆ ರೆಡಿ ಆಗಿದ್ದಾನೆ. ಈಸ್ ರೆಡಿ ಟು ಶೇರ್ ದ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ದಟ್ ಹಿ ಹ್ಯಾಡ್ ವಿತ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ ಈಗ ನಾವು ಮುಂದಿನ ಭಾಗದಲ್ಲಿ ಓದ್ತೇವೆ. ನಾವು ಕೇಳಿದ್ದೇವೆ, ಆದ್ರೆ ಇನ್ನೂ ಸ್ವಲ್ಪ ಕೆಲವು ಅಡಿಷನಲ್ ಹೇಳಿದಿಲ್ಲ ನಿಮ್ಗೆ. ಅವಾಗ ಒಂದ್ ಸ್ವಲ್ಪ ಲಕ್ಷ ಕೊಟ್ಟ ಓದಿ ಅದನ್ನ ಕಂಪೇರ್ ಮಾಡಿ ತಿಳ್ಕೊಡ್ರಿ ಏನ್ ಅಡಿಷನಲ್ ಅದೇ ಅಂತ ಹೇಳಿ. ಅಪೊಸ್ತಲರ ಕೃತ್ಯದಲ್ಲಿ ತನಗಾದಂತಹ ದಿವ್ಯ ಅನುಭವವನ್ನ ಅಲ್ಲಿ ಪೌಲನು 3ನೇ ಸಾರಿ ಹೇಳ್ತಾ ಇದ್ದಾನೆ. ಅದೇನಂತಂದ್ರೆ, ದಮಸ್ಕದ ಮಾರ್ಗದಲ್ಲಿ ಹೊರಟಾಗ ಮಧ್ಯಾಹ್ನದಲ್ಲಿ ಸೂರ್ಯನ ಹೊಳಪಿಗಿಂತಲೂ ಹೆಚ್ಚಾದದ್ದನ್ನು ಕಂಡೆನು ಎಂಬುದಾಗಿ ಅಲ್ಲಿ ಒಂದು ಮಾತು ನಮಗ ತಿಳಿದು ಬರ್ತದೆ. ಸೌಲ, ಅವಾಗೇನು ಅವನ ಹೆಸರು ಸೌಲ ಅಂತಿತ್ತು. ಅದು ಯಹೂದ್ಯರ ಒಂದು ಹೆಸರು. ಪೌಲ ಅಂತಂದ್ರೆ ಅದು ರೋಮನ್ ಹೆಸರು. ನಾನು ನಿಮ್ಗೆ ಈಗ ಹೇಳಿದ್ದೇನೆ ಅದ್ರ ಬಗ್ಗೆ. ಇದೇನಾಗ್ತದ ಅಂತಂದ್ರೆ, ಅವನು ತನ್ನ ಜನರು ಕೂಡ ಹೋಗ್ತಾ ಇದ್ದಾನೆ ದಮಸ್ಕಕ್ಕೆ, ಅಧಿಕಾರ ಪತ್ರ ತೆಗೆದುಕೊಂಡು ಇನ್ನು ಹೋಗಿ ಅವರನ್ನ ಬೇಡಿ ಹಾಕೊಂಡು ಸೆರೆಮನಿಗೆ ಹಾಕುವಂತಹ ಒಂದು ವಿಚಾರದಿಂದ ಅವನು ಹೋಗ್ತಾ ಇರುವಾಗ ಮಾರ್ಗದ ಮಧ್ಯದಲ್ಲಿ, ಅಂದ್ರೆ ಇಟ್ ವಾಸ್ ಎ ಡೇ ಲೈಟ್, ಇನ್ನು ಬಹಳ ಬೆಳಕಿತ್ತು, ಮಧ್ಯಾಹ್ನದ ಬೆಳಕು ಅಂತ ಹೇಳಿ ಹೇಳ್ತಾನೆ ಅವನು. ಆಗ ಏನಾಗ್ತದೆ ಅಂತಂದ್ರೆ, ಮಾರ್ಗದಲ್ಲಿ ಹೊರಟಾಗ ಮಧ್ಯಾಹ್ನದಲ್ಲಿ ಸೂರ್ಯನ ಹೊಳಪಿಗಿಂತಲೂ ಹೆಚ್ಚಾದದ್ದನ್ನು ಕಂಡೆನು.
ಅವನಿಗೆ ಒಂದು ದೊಡ್ಡ ಪ್ರಕಾಶ ಅವನು ಕಾಣ್ತಾನೆ ಎಂಬುದಾಗಿ ಅಲ್ಲಿ ನಾವು ಓದ್ತೀವಿ. ಅವನು ಆ ಪ್ರಕಾಶ ಏನಾಗಿತ್ತು ಅಂತಂದ್ರೆ ಸೂರ್ಯನ ಹೊಳಪಿಗಿಂತಲೂ ಹೆಚ್ಚಾಗಿತ್ತು. ಆಮೇಲೆ ಎಲ್ಲರೂ ನೆಲಕ್ಕೆ ಬಿದ್ರು. ಅವನು ಬಿದ್ದ, ಅವನು ಕೂಡ ಹೊರಟವರು ಸಹ ಬಿದ್ರು ಅಂತ ಹೇಳಿ ನೀವು ಕಣ್ಮುಂದೆ ತೆಗೆದುಕೊಂಡು ಬಂದ್ರಿ ಈ ದೃಶ್ಯವನ್ನ. ಯಾವ ರೀತಿಯಾಗಿ ಪೌಲನ ಜೀವನದಲ್ಲಿ ಒಂದು ಮಾರ್ಪಾಟು ಉಂಟಾಗ್ತದೆ ಅಂತ ಹೇಳಿ. ಅವನು ಬಿದ್ದ, ಆಮೇಲೆ ಅವನು ಕೂಡ ಪ್ರಯಾಣ ಮಾಡುವಂತವ್ರು ಸಹ ಅಲ್ಲಿ ಬಿದ್ರು ಅಂತ ಹೇಳಿ ನಮಗ ಅಲ್ಲಿ ಹೇಳಲಾಗಿದೆ. ಆಮೇಲೆ ಇದು ಏನ್ ತೋರಿಸ್ತದೆ ಅಂತಂದ್ರೆ ಸೌಲನ ಹೃದಯದಲ್ಲಿ ಏನಿತ್ತು? ಕತ್ತಲಿತ್ತು. ಹಿ ವಾಸ್ ಅಂಡರ್ ದ ಡಾರ್ಕ್ನೆಸ್. ಸೈತಾನನ ಒಂದು ಕತ್ತಲು ಅವನ ಜೀವನದಲ್ಲಿ ಇತ್ತು. ಇನ್ನೂ ಅವನು ಯೇಸುಸ್ವಾಮಿನ ಕಂಡುಕೊಂಡಿರ್ಲಿಲ್ಲ. ಆದ ಕಾರಣ ಅವನ ಹೃದಯದಲ್ಲಿ ಇನ್ನು ಕತ್ತಲಿತ್ತು. ಆದರೆ ದೇವರ ಬೆಳಕು ಅವನ ಹೃದಯದಲ್ಲಿ ಹೊಳೆಯಿತು ಎಂಬುದಾಗಿ ನಮಗ ಇಲ್ಲಿ ಕಂಡು ಬರ್ತದೆ. ಆಗ ಅವನ ಹೃದಯದಲ್ಲಿದ್ದಂತಹ ಕತ್ತಲೆ ಹೊರಟು ಹೋಯಿತು ಎಂಬುದಾಗಿ ಅವನ ಜೀವನ ನಮಗೆ ತಿಳಿಸ್ತದೆ. ಮೊದಲಿಗೆ ಅಂಧಕಾರ ಇತ್ತು. ಬೆಳಕನ್ನ ಕಂಡುಕೊಂಡ್ಮೇಲೆ ಆ ಅಂಧಕಾರ ಹೋಗಿ ಅವನು ಯೇಸು ಸ್ವಾಮಿ ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿದ್ದಾನೆ ಎಂಬುದಾಗಿ ಹೇಳಿದಂತ ಮಾತನ್ನ ನಾವು ಅಲ್ಲಿ ಅವನ ಜೀವನದಲ್ಲಿ ನಾವು ಕಂಡುಕೊಳ್ತೇವೆ. ಈ ರೀತಿಯಾಗಿ ಪೌಲನು ಆ ಪ್ರಕಾಶ ಕಂಡ. ಆಮೇಲೆ ಮತ್ತು ಒಂದು ಧ್ವನಿಯನ್ನು ಸಹ ಕಾಣ್ತಾನೆ, ಕೇಳ್ತಾನೆ. 14ನೇ ವಚನಕ್ಕೆ ನೀವು ಬರ್ರಿ. ಯೇಸು ಕ್ರಿಸ್ತರಿಂದ ಪೌಲನಿಗೆ ವೈಯಕ್ತಿಕವಾದಂತಹ ಒಂದು ಪ್ರಶ್ನೆ. ವೈಯಕ್ತಿಕವಾಗಿ ಯೇಸು ಸ್ವಾಮಿ ಅವನಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಏನಂತ ಹೇಳಿ, ಸೌಲನೇ ಸೌಲನೇ ಯಾಕೆ ನನ್ನನ್ನ ಹಿಂಸಿಸ್ತಾ ಇದ್ದಿ ಎಂಬುದಾಗಿ, ಹಿಂಸಿಸುತ್ತಿ ಎಂಬುದಾಗಿ. ಸೊ ಅಂದ್ರೆ ಯಾಕೆ ನನ್ನನ್ನ ಹಿಂಸಿಸ್ತಾ ಇದ್ದಿ? ನನ್ನ ಜನರು ಅಂತಂದ್ರೆ ನಾನಂತಂದ್ರೆ ನನ್ನ ಜನರು, ನನ್ನನ್ನು ಹಿಂಬಾಲಿಸುವವರು, ಅವರ ವಿರುದ್ಧವಾಗಿ ಇಷ್ಟೆಲ್ಲಾ ನೀನು ಹಿಂಸಾಚಾರ ಕೃತಿಗಳನ್ನ ಮಾಡ್ತಾ ಇದ್ದೀಯಲ್ಲ, ಯಾಕೆ ಮಾಡ್ತಾ ಇದ್ದಿ ಎಂಬುದಾಗಿ ಪೌಲನಿಗೆ ಯೇಸು ಸ್ವಾಮಿ ಒಂದು ವೈಯಕ್ತಿಕ ಪ್ರಶ್ನೆ ಹಾಕಿದಾಗ ಪೌಲನು ಏನಾಯ್ತಂತಂದ್ರೆ ಅವನು ಪೂರ್ಣವಾಗಿ ಏನಾಗ್ಬಿಟ್ಟ ಅಂತಂದ್ರೆ ಈಗ ಆತನು ಪೂರ್ಣವಾಗಿ ಆತನು ಬದಲಾಗಿ ಬಿಟ್ಟ ಅಂತ ಹೇಳಿ ಅಲ್ಲಿ ನಮಗೆ ಕಂಡು ಬರ್ತದೆ. ಕೂಡಲೇ ಆತನೊಂದು ಮಾತು ಕೇಳ್ತಾನೆ, ಒಂದು ಪ್ರಶ್ನೆ ಹಾಕ್ತಾನೆ. ಅದೇನಂತಂದ್ರೆ, ಕರ್ತನೇ ನೀನ್ ಯಾರು? ಕರ್ತನೇ ನೀನ್ ಯಾರು ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿಗೆ ಪೌಲನು ಹಾಕಿದಂತಹ ಒಂದು ಪ್ರಶ್ನೆ ನಮ್ಮ ಕಣ್ಣು ಮುಂದೆ ಬರ್ತದೆ. ಈ ರೀತಿಯಾಗಿ ಪರಲೋಕದಿಂದ ಒಂದು ಧ್ವನಿ ಬಂತು ಅಂತ ಹೇಳಿ ಇಲ್ಲಿ ನಮಗ ಹೇಳಲಾಗಿದೆ. ಪರಲೋಕದಿಂದ ಧ್ವನಿ ಬಂತು ಅಂದ್ರೆ ಯೇಸು ಸ್ವಾಮಿ ಎಲ್ಲಿದ್ದಾರೆ? ಈಗ ಪರಲೋಕದಲ್ಲಿದ್ದಾರೆ. ನೋಡ್ರಿ ಎಷ್ಟು ಅರ್ಥ ಇಲ್ಲಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಧ್ವನಿ ಅಲ್ಲಿಂದ ಇಲ್ಲಿಂದ ಬರ್ಲಿಲ್ಲ. ಎಲ್ಲಿಂದ ಬಂತು? ಪರಲೋಕದಿಂದ ಬಂತು. ಅದರ ಅರ್ಥ ಯೇಸು ಸ್ವಾಮಿ ಪರಲೋಕದಲ್ಲಿದ್ದಾರೆ. ಪರಲೋಕ ಅಂದ್ರೆ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿ 40 ದಿವಸ ಈ ಲೋಕದಲ್ಲಿದ್ದು ಆಮೇಲೆ ಪರಲೋಕಕ್ಕೆ ಏರಿ ಹೋಗಿದ್ದಾರೆ ಎಂಬುದಾಗಿ ಅದರ ಮತ್ತೊಂದು ಅರ್ಥವನ್ನ ಪೌಲನು ಇಲ್ಲಿ ಬಿಡ್ತಾ ಇದ್ದಾನೆ ನಮ್ಮ ಮುಂದೆ. ಆದ ಕಾರಣ ಪರಲೋಕದ ಬೆಳಕನ್ನು ಕಾಣ್ತಾನೆ ಅಂದ್ರೆ ಯೇಸು ಸ್ವಾಮಿಯನ್ನು ಕಾಣ್ತಾನೆ ಅಂತ. ಎಲ್ಲಿದ್ದಾನೆ? ಪುನರುತ್ಥಾನ ಹೊಂದಿದಂತ ಯೇಸು ಸ್ವಾಮಿಯನ್ನು ಕಾಣ್ತಾನೆ. ಎರಡನೇದಾಗಿ ಪುನರುತ್ಥಾನ ಹೊಂದಿದಂತ ಯೇಸು ಸ್ವಾಮಿಯ ಧ್ವನಿಯನ್ನ ಪರಲೋಕದಿಂದ ಬರುವುದನ್ನ ಆತನು ಕೇಳ್ತಾನೆ. ಅಂದ್ರೆ ಎಷ್ಟು ಸ್ಪಷ್ಟವಾಗಿ ಇಲ್ಲಿ ವಿಷಯಗಳು ಅಲ್ಲಿ ಹೇಳಲ್ಪಟ್ಟಿವೆ ಎಂಬುದನ್ನ ನಾವು ತಿಳ್ಕೊಂಡು ನಾವು ಸಾಕಷ್ಟು ಅದರಿಂದ ಪ್ರಯೋಜನ ಪಡ್ಕೊಳ್ಬೇಕು. ಆಗ ಏನಾಯ್ತು ಅಂತಂದ್ರೆ ಸೌಲನ ಜೀವನ ಪೂರ್ತಿಯಾಗಿ ಬದಲಾಯಿತು ಎಂಬುದಾಗಿ ನಮಗ ಇಲ್ಲಿ ಕಂಡು ಬರ್ತದೆ. ಯೇಸು ಸ್ವಾಮಿ ಜೀವಂತನಾಗಿದ್ದನ್ನು ಕಂಡುಕೊಂಡ. ಅದೇ ಹೇಳಿದಲ್ಲ, ನನಗೆ ಎಕ್ಸ್ಪ್ಲೇನ್ ಮಾಡದೆ ಹೆಚ್ಚು ಹೇಳುದಿಲ್ಲ. ಯೇಸು ಸ್ವಾಮಿ ಜೀವಂತ ಅಂದ್ರೆ ಸತ್ತವರೊಳಗಿಂದ ಎದ್ದವನು ಎಂಬುದನ್ನ ಕಂಡುಕೊಂಡನು. ಎರಡನೇದಾಗಿ ಪರಲೋಕದಿಂದ ಬಂದಂತ ಧ್ವನಿ ಅಂದ್ರೆ ದೇವರ ಬಲಪಾರ್ಶ್ವದಲ್ಲಿದ್ದಂತ ಯೇಸು ಸ್ವಾಮಿಯ ಕಡೆಯಿಂದ ಬಂದಂತ ಒಂದು ಮಾತುಗಳನ್ನ ಆತನು ಕೇಳಿದನು ಎಂಬುದಾಗಿ ಅಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೇವೆ. ಆಮೇಲೆ ಏನಾಗ್ತಂತಂದ್ರೆ ಅವನು ತಂದೆ ದೇವರ ವಿರುದ್ಧವಾಗಿ ಬಹಳಷ್ಟು ಒಂದು ಪಶ್ಚಾತ್ತಾಪ ಅವನಲ್ಲಿ ಈಗ ಉಂಟಾಯಿತು. he became a repenting person. ಹೌದು, ನಾನು ಇಷ್ಟು ದಿವಸ ನಾನು ಮಾಡಿದ್ದು ತಪ್ಪು ಎಂಬಂತಹ ಒಂದು ಅರಿವು ಅವನಿಗೆ ಉಂಟಾಯಿತು. ನಾನು ಕ್ರೈಸ್ತರನ್ನ ಹಿಂಸಿಸುವಂತದ್ದು, ಯೇಸು ಸ್ವಾಮಿಯನ್ನ ಹಿಂಸಿಸುವಂತಹ ವ್ಯಕ್ತಿ ಆಗಿದ್ದೆ ಎಂಬಂತಹ ಒಂದು ಪಶ್ಚಾತ್ತಾಪ ಅವನಲ್ಲಿ ಉಂಟಾದದ್ದು ನಮಗ ಕಂಡು ಬರ್ತದೆ. ಅವನ ಮನಸ್ಸು ಪರಿವರ್ತನೆ ಆಯಿತು ಎಂಬುದಾಗಿ ಇಲ್ಲಿ ತಿಳಿದು ಬರ್ತದೆ. ನೋಡ್ರಿ ಎಷ್ಟು ವಿಷಯಗಳಾಗ್ತಾ ಇವೆ.
ಪಶ್ಚಾತ್ತಾಪ ಹೊಡಿತು, ಅವನ ಮನಸ್ಸು ಬದಲಾಯಿತು. ಅಷ್ಟೇ ಅಲ್ಲದೆ ಅವನ ಕ್ರಿಯೆಗಳು ಸಹ ಬದಲಾದವು. ಮೊದಲು ಕ್ರೈಸ್ತರನ್ನ ಹಿಂಸಿಸುವಂತಹ ವ್ಯಕ್ತಿ ಈಗ ಕ್ರಿಸ್ತನನ್ನ ಅಂದ್ರೆ ಕ್ರಿಸ್ತನ ಸ್ವಾರ್ಥಿಯನ್ನು ಸಾರುವಂತಹ ಒಬ್ಬ ವ್ಯಕ್ತಿಯಾಗಿ ಇಲ್ಲಿ ನಮಗ ಕಂಡು ಬರ್ತಾನೆ ಎಂಬಂತಹ ವಿಷಯ ಇಲ್ಲಿ ನಮಗ ಸ್ಪಷ್ಟವಾಗಿ ಆ ಕಂಡು ಬರ್ತದೆ. ಈ ರೀತಿಯಾಗಿ 16, 17 ವಚನಗಳನ್ನ ನಾವು ನೋಡುವಾಗ ಅಲ್ಲಿ ಯೇಸು ಸ್ವಾಮಿ ಅವನಿಗೆ ಒಂದು ಮಾತು ಹೇಳ್ತಾರೆ. ನೆಕ್ಸ್ಟ್ ಮೊದಲೇದಾಗಿ ಏನಾಯ್ತು? ಸೌಲನೇ ಸೌಲನೇ ಯಾಕೆ ನನ್ನನ್ನು ಹಿಂಸಿಸ್ತಿ? ಇದು ಯೇಸು ಸ್ವಾಮಿ ಅವನಿಗೆ ಕೇಳಿದಂತ ಒಂದು ವೈಯಕ್ತಿಕ ಪ್ರಶ್ನೆ. ಆಗ ಪೌಲನು ಯೇಸು ಸ್ವಾಮಿ ಕೇಳಿದಂತ ಪ್ರಶ್ನೆ ಏನಂತಂದ್ರೆ, ಕರ್ತನೇ ನೀನ್ಯಾರು? ಸೊ ಹಿ ಕೇಮ್ ಟು ನೋ ದಟ್ ಕರ್ತನೆ ಅಂತಂದ್ರೆ ಯೇಸು ಸ್ವಾಮಿನೇ ಅವರು ಇದ್ದಾರೆ, ಆದ್ರೂ ಹಿ ವಾಂಟೆಡ್ ಟು ಕನ್ಫರ್ಮ್ ಇಟ್ ಎಂಬುದಾಗಿ ನಮಗೆ ಅಲ್ಲಿ ಕಂಡು ಬರ್ತದೆ. ಈ ರೀತಿಯಾಗಿ ಕರ್ತನೆಂಬುದಾಗಿ, ಒಡೆಯನೆಂಬುದಾಗಿ ಸ್ವೀಕರಿಸಿದಂತಹ ವ್ಯಕ್ತಿ ಪೌಲನಾಗಿದ್ದ, ಸೌಲನ ಆ ಸಮಯದಲ್ಲಿ ಸೌಲನಾಗಿದ್ದ ಅಂತ ಹೇಳಿ ನಾವು ಅಲ್ಲಿ ಕಾಣ್ತೇವೆ. ಮತ್ತು ಈಗ ಮುಂದಿನ ಮಾತು ಅವನಿಗೆ ಹೇಳಲ್ಪಟ್ಟಿದೆ. ಅದೇನಂತಂದ್ರೆ, ಕಾಲಿನ ಮೇಲೆ ನಿಲ್ಲು. ಓದಿರ ಅದನ್ನ, ಬಹಳ ಸುಂದರವಾಗಿದೆ. ಕಾಲಿನ ಮೇಲೆ ನಿಲ್ಲು ಅಂತ ಹೇಳ್ತಾನೆ ಯೇಸು ಸ್ವಾಮಿ ಅವನಿಗೆ. ಅರ್ಥ ಏನಂತಂದ್ರೆ, ಗೋ ನೌ, ಈಗ ನೀನು ಕೈಸಲ್ಪಟ್ಟಿದ್ದಿ. ಎದಕ್ಕೆ? ದೇವರ ಸ್ವಾರ್ಥ, ಕರ್ತನಾದ ನನ್ನ ವಿಷಯವಾದಂತ ಸ್ವಾರ್ಥಿಯನ್ನ ನೀನು ಹೇಳುವುದಕ್ಕಾಗಿ ಹೋಗು ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿಯವರು ಅವನಿಗೆ ನಿನ್ನ ಕಾಲಿನ ಮೇಲೆ ನಿಲ್ಲು ಎಂಬುದಾಗಿ ಹೇಳುವಾಗ ಅದು ನಮಗ ತಿಳಿದು ಬರ್ತದೆ. ಅದೇ ರೀತಿಯಾಗಿ ಧರ್ಮದ ಅಧಿಕಾರದಿಂದ ಅವನು ಹೊರಟಿದ್ದ. ಎಲ್ಲಿ? ದಮಸ್ಕಕ್ಕೆ. ಅದಕ್ಕೆ ಯಾವ ಅಧಿಕಾರದಿಂದ ಹೊರಟಿದ್ದ? ಧರ್ಮದ ಅಧಿಕಾರದಿಂದ ಹೊಂಟಿದ್ದ, ಧರ್ಮಶಾಸ್ತ್ರದ ಒಂದು ಅಧಿಕಾರದಿಂದ ಹೊಂಟಿದ್ದ. ಆದ್ರೆ ಇಲ್ಲಿ ಆತನು ಇಲ್ಲಿ 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 ಏನಾಗ್ತದ ಅಂತಂದ್ರೆ, ಯೇಸು ಕ್ರಿಸ್ತರ ಬಲದಿಂದ ಆತನು ಮುನ್ನಡೆಯುತ್ತಾನೆ. ದಮಸ್ಕಕ್ಕೆ ಆತನು ಧರ್ಮದ ಬಲದಿಂದ ಹೊರಟಿದ್ದ, ಆದರೆ ಈಗ ಯೇಸು ಸ್ವಾಮಿಯವರ ಒಂದು ಅಧಿಕಾರದಿಂದ ತನ್ನ ಸೇವೆಯನ್ನ ಮಾಡುವುದಕ್ಕಾಗಿ ದಮಸ್ಕಕ್ಕೆ ಹೋಗ್ತಾನೆ. ನೋಡ್ರಿ, ಮಾರ್ಗದಲ್ಲಿ ಆದಂತಹ ಪರಿವರ್ತನೆಗಳಿವೆಲ್ಲ. ಇವೆಲ್ಲ ಎಲ್ಲಿ ಆಗ್ತವೆ? ಆನ್ ದ ವೇ ಟು ದಮಸ್ಕಸ್. ದಮಸ್ಕಸ್ ಮುಟ್ಟುವುದಕ್ಕಿಂತ ಮುಂಚಿತವಾಗಿ ಆದಂತಹ ಈ ಘಟನೆಗಳು ಇಲ್ಲಿ ನಮ್ಮ ಕಣ್ಮುಂದೆ ಅವನ ಸಾಕ್ಷಿಯಲ್ಲಿ ನಮಗೆ ತಿಳಿದು ಬರ್ತವೆ. ಈ ರೀತಿಯಾಗಿ ಏನಾಯ್ತಂತಂದ್ರೆ, ಅವನ ಕಣ್ಣು ಕಾಣದಂತಾಯ್ತು. 3 days he was without sight. ಅವನಿಗೆ ಕಣ್ಣು ಕಾಣ್ಲಿಲ್ಲ 3 ದಿವಸ ಅಂತೇಳಿ ನಮ್ಗೆ ಗೊತ್ತಾಗ್ತದೆ ಉಳಿದ ಸಾಕ್ಷಿಗಳಲ್ಲಿ. ಆಮೇಲೆ ಏನಾಯ್ತು ಅಂತಂದ್ರೆ, ಅವನ ಕಣ್ಣು ಕುರುಡಾದ್ರೂ ಕೂಡ ಅವನ ಹೃದಯದ ಕಣ್ಣು ತೆರೆದು. ನೋಡ್ರಿ, ಎಷ್ಟು ಒಂದು ವಿರೋಧಾಭಾಸ ಇಲ್ಲಿ ನಮಗ್ ಕಂಡು ಬರ್ತದೆ. ದೇವರು ಮಾಡುವಂತಹ ವಿಷಯಗಳು ಎಷ್ಟು ಅದ್ಭುತವಾಗಿರ್ತವೆ. ಅವನ ಕಣ್ಣು ದೈಹಿಕವಾಗಿ 3 ದಿವಸ ಕಾಣದಿದ್ರು ಕೂಡ ಆ ಸಮಯದಲ್ಲಿ ಅವನ ಹೃದಯದಲ್ಲಿ ಏನಾಯ್ತು ಅಂತಂದ್ರೆ ಮಾರ್ಪಾಟ ಆಯ್ತು. ಪೂರ್ಣವಾಗಿ ಆತನು ಬದಲಾದನು, ಆತ್ಮೀಯ ಕಣ್ಣನ್ನ ಪಡ್ಕೊಂಡನು. ಧರ್ಮಶಾಸ್ತ್ರ ಅಂದ್ರೆ ದೇವರ ವಾಕ್ಯದ ಅದ್ಭುತಗಳನ್ನ ತನ್ನ ಜೀವನದಲ್ಲಿ ಅನುಭವಿಸಲಿಕ್ಕೆ ಸಿದ್ಧನಾದನು ಎಂಬುದಾಗಿ ಅವನ ಜೀವನದಲ್ಲಿ ಉಂಟಾದಂತಹ ಮಾರ್ಪಾಟು ನಮಗೆ ತಿಳಿದು ಬರ್ತದೆ. ಆಮೇಲೆ 4ನೇದಾಗಿ ಏನ್ ನೋಡ್ತೀವಿ ಅಂತಂದ್ರೆ, ಆತ್ಮಿಕರಾದವರ ಮಧ್ಯ ಕಳಿಸುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿಯಲ್ಲಿ ಅವನಿಗೆ ಹೇಳ್ತಾರೆ. ನೀನು ಕಾಲ್ ಮೇಲೆ ನಿಲ್ಲು ಅಂತ ಹೇಳಿ ಅವನಿಗೆ ಈ ಎಲ್ಲಾ ವಿಷಯಗಳನ್ನು ಹೇಳ್ತಾರೆ. ಆತ್ಮಿಕರಾದವರ ಮಧ್ಯ ಕಳಿಸುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಅವನಿಗೆ ಹೇಳಿದ್ರು ಅಂತೇಳಿ ನಾವು ಅಲ್ಲಿ ಅವನ ಸಾಕ್ಷಿಯಲ್ಲಿ ಅದನ್ನ ಓದ್ತೇವೆ. ಅಂದ್ರೆ ಈ ನಮಗೆ ಗೊತ್ತದೆ ಎಲ್ಲ, ನಿಮ್ಗೆ ಯಾರ್ಯಾರಿದ್ರು ಅಲ್ಲಿ. ಪೇತ್ರ ಇದ್ದ, ಯೋಹಾನ ಇದ್ದ, ಯಾಕೋಬ ಇದ್ದ. ಇವರೆಲ್ಲರ ಮಧ್ಯದಲ್ಲಿ ನಾನು ನಿನ್ನನ್ನ ಕಳಿಸ್ಕೊಡ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಅವನಿಗೆ ಹೇಳಿದ್ದು ನಮಗ ಅವನ ಸಾಕ್ಷ್ಯ 21ನೇ ವಚನದಲ್ಲಿ ಹೇಳುವಂತಹ ಸಾಕ್ಷಿಯಲ್ಲಿ ನಮಗೆ ಕಂಡು ಬರ್ತದೆ. ಈ ರೀತಿಯಾಗಿ ಆತನು ಯೆರೂಸಲೇಮ್ ಮತ್ತು ಮೊದಲೇದಾಗಿ ಅವನು ವಿಧೇಯನಾದ. ಈ ಒಂದು ದರ್ಶನಕ್ಕೆ ಅವನು ಹೇಳ್ತಾನೆ ಏನಂತ ಹೇಳಿ, ಪೌಲ ಪೂರ್ಣ ವಿಧೇಯನಾದನು. ಅವನ ಈ ಯೇಸು ಸ್ವಾಮಿ ಅವರಿಗೇನು ಆ ಒಂದು ಆಜ್ಞೆ ಕೊಟ್ರಲ್ಲ, ಈ ಕೆಲಸ ಮಾಡಂತ ಹೇಳಿ, ಅದಕ್ಕೆ ಅವನು ಪೂರ್ಣ ವಿಧೇಯನಾಗಿ ದಮಸ್ಕಕ್ಕೆ ಆತನು ಹೋದ. ಮೊದಲೇ ಒಂದು ಸ್ಥಳ ಅವನು ಹೋದದ್ದು ಯಾವ್ದು ಅಂತಂದ್ರೆ ದಮಸ್ಕ. ಆದ್ರೆ ಅವನ ಉದ್ದೇಶ ಈಗ ಎಲ್ಲ ಬೇರೆ ಆಗಿತ್ತು. ಅವನು ಯಾವ ಉದ್ದೇಶದಿಂದ ಬಂದಿದ್ದ ಅದೆಲ್ಲ ಚೇಂಜ್ ಆಯ್ತು. ಈಗ ಹೊಸ ಒಂದು ಉದ್ದೇಶ, ಹೊಸ ಗುರಿ, ಹೊಸ ಅಧಿಕಾರ, ಹೊಸ ಒಂದು ನಿರೀಕ್ಷೆ, ಹೊಸ ಬಲ ಇವೆಲ್ಲವನ್ನು ಹೊಂದಿ ಆತನು
ಅದೇ ಸ್ಥಳಕ್ಕೆ ಹೋಗಿ ಅಲ್ಲಿ ಸಾಕ್ಷಿ ಆದನು ಅಂತೇಳಿ ನಮಗ ತಿಳಿದು ಬರ್ತದೆ. ಕ್ರೈಸ್ತರನ್ನ ಹಿಂಸೆ ಮಾಡಕ್ ಹೋದಂತ ಸ್ಥಳದಲ್ಲಿ ಆತನು ಕ್ರಿಸ್ತನ ಸ್ವಾರ್ಥೆಯನ್ನ ಸಾರುವಂತಹ ಒಬ್ಬ ವ್ಯಕ್ತಿ ಆದನ ಅಂತ ಹೇಳಿ ನೀವು ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯದಲ್ಲಿ ನೀವು ಓದ್ತೀರಿ ಅವನ ಬಗ್ಗೆ. ಅವನು ಸ್ವಾರ್ಥೆಯನ್ನ ಸಾರುವುದಕ್ಕೆ ಶುರು ಮಾಡಿದನಂತ. ಹಿ ಡಿಡ್ ನಾಟ್ ವೇಟ್. ನಾನು ನಾನು ಇನ್ನು ಸ್ವಲ್ಪ ಕಲಿಬೇಕು, ಇನ್ನು ಸ್ವಲ್ಪ ನೋಡ್ಬೇಕು, ಇನ್ನು ಸ್ವಲ್ಪ ಕೇಳಬೇಕು ಅನ್ನುವಂತ ವಿಚಾರ ಅಲ್ಲಿ ಇಲ್ಲಿ ಹೇಳಿಲ್ಲ. ಅವನು ಕೂಡಲೇ ಅಲ್ಲಿ ದೇವರ ವಾಕ್ಯವನ್ನ ಹಂಚುವುದಕ್ಕೆ ಶುರು ಮಾಡಿದನು ಅಂತ ಹೇಳಿ ಬರೆದ 9ನೇ ಅಧ್ಯಾಯ ಓದ್ ನೋಡ್ರಿ. ಈ ರೀತಿಯಾಗಿ ಹಿ ವಾಸ್ ರೆಡಿ ಪರ್ಸನ್ ಟು ಸ್ಟಾರ್ಟ್ ದ ವರ್ಕ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ ಅಲ್ಲಿ ನಮಗ ಕಂಡು ಬರ್ತದೆ. ಆಮೇಲೆ ಆತನು ಯೆರೂಸಲೇಮಿಗೆ ಬರ್ತಾನೆ. ಯೆರೂಸಲೇಮಿನಲ್ಲಿ ನಿಂದ ಯೂದಾಯಕ್ಕೆ ಹೋಗ್ತಾನೆ. ಯೂದಾಯದಿಂದ ಈಗಾಗಲೇ ನಾವು ಮಾಡಿದಂತಹ ಸಮುದ್ರ ಪ್ರಯಾಣಗಳನ್ನ 3 ಸಮುದ್ರ ಪ್ರಯಾಣಗಳನ್ನ ನೋಡಿದ್ದೇವೆ. ಯಾವ ರೀತಿಯಾಗಿ ಆತನು ಬೇರೆ 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 ಸ್ಥಳಗಳಿಗೆ ಹೇಳಲಿಕ್ಕೆ ಬಹಳ ಸಮಯ ಹೋಗ್ತದ ಅಂತ ಹೇಳಿ ನಿಮಗೆ ನೆನಪು ಮಾಡಿಕೊಡ್ರಿ, ಯಾವ್ಯಾವ ಸ್ಥಳಕ್ಕೆ ಹೋದ ಈ 3 ಪ್ರಯಾಣಗಳಲ್ಲಿ ಅಂತೇಳಿ. ಕೊನೆಗೆ ಈಗ ಉಳಿದದ್ದು ಯಾವ್ದಂತಂದ್ರೆ ರೋಮ್ ಶಹರಕ್ಕೆ ಹೋಗಿ ಅಲ್ಲಿ ಸ್ವಾರ್ಥೆಯನ್ನ ಸಾರ್ಬೇಕಾಗಿತ್ತು. ಆದ ಕಾರಣ ಈ ಒಂದು ಸನ್ನಿವೇಶ ನಮ್ಮ ಮುಂದೆ ದೇವರು ಇಟ್ಟಿದ್ದಾನೆ. ಕೊನೆಗೆ ಏನಾಗ್ತದ ಅಂತ ಹೇಳಿ ನೋಡೋಣ. 21ನೇ ವಚನಕ್ಕೆ ನೀವು ಬರುವಾಗ ಯಹೂದ್ಯರ ದೇವಾಲಯದಲ್ಲಿ ಅದಕ್ಕೆ ಅವನು ಹೇಳ್ತಾನೆ, ಯಾರಿಗೆ? ಅಗ್ರಿಪ್ಪ ಅರಸನಿಗೆ ಈ ಮಾತು ಹೇಳ್ತಾ ಇದ್ದಾನೆ. ಇಷ್ಟೆಲ್ಲ ನಡೀತಾ ಇರುವಾಗ ನನ್ನನ್ನ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ದೇವಾಲಯದಲ್ಲಿ ಹಿಡಿದು ಕೊಲ್ಲಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಎಲ್ಲಾ ವಿಷಯಗಳು ನಡೆದು ನನ್ನ ಜೀವನದಲ್ಲಿ ನನ್ನ ಜೀವನ ಮಾರ್ಪಾಟ ಆಯ್ತು. ಕರ್ತನಾದ ಯೇಸು ಕ್ರಿಸ್ತರನ್ನ ನಾನು ನೋಡಿದೆ, ಆಮೇಲೆ ಕೇಳಿದೆ, ಬದಲಾದೆ ಮತ್ತು ಮಾರ್ಪಾಟ ಆಯ್ತು, ಪರಿವರ್ತನೆ ಆಯ್ತು, ಹೊಸ ಸೃಷ್ಟಿ ಆದೆ. ಇದನ್ನ ಸಹಿಸದ ಯಹೂದ್ಯರು ಏನ್ ಮಾಡ್ತಾರ ಅಂತಂದ್ರೆ ನನ್ನನ್ನ ದೇವಾಲಯದಲ್ಲಿ ಹಿಡಿದು ಕೊಲ್ಲಲಿಕ್ಕೆ ಪ್ರಯತ್ನ ಮಾಡಿದ್ರು ಎಂಬುದಾಗಿ ಅಗ್ರಿಪ್ಪ ರಾಜನಿಗೆ ಅಲ್ಲಿ ಹೇಳುವುದನ್ನ ನೀವು ಕಾಣ್ತೀರಿ. ಈ ರೀತಿಯಾಗಿ ದೇವರು ನನಗೆ ಸಹಾಯ ಮಾಡ್ದ. ಗಾಡ್ ಪ್ರೊಟೆಕ್ಟೆಡ್ ಮೀ. ಇಲ್ದಿದ್ರೆ ನಾನು ಸತ್ತು ಹೋಗ್ತಿದ್ದೆ. ದೇವರು ನನ್ನನ್ನ ಉಳಿಸಿದ. ಅದನ್ನ ನೀವು ಹಿಂದೆ ನಾನು ಹೇಳಿದ್ದೇನೆ. ಅದನ್ನೆಲ್ಲ ಹೇಳ್ಕೊಳ್ತಾ ಹೋದ್ರೆ ಬಹಳ ಸಮಯ ಆಗ್ತದೆ. ನೆನಪು ಮಾಡ್ಕೊಡ್ರಿ ಯಾವ ರೀತಿಯಾಗಿ ಪೌಲನನ್ನ ದೇವರು ಉಳಿಸ್ತಾನೆ ಅಂತ ಹೇಳಿ. ಅದನ್ನೇ ಆತನ ಇಲ್ಲಿ ಹೇಳ್ತಾನೆ. ಈಸ್ ಮೆನ್ಷನಿಂಗ್ ದಟ್ ಥಿಂಗ್ ಹಿಯರ್. ದೇವರ ಸಹಾಯದಿಂದ ನಾನು ಸುರಕ್ಷಿತನಾಗಿ ಉಳಿದಿದ್ದೇನೆ. ಈಗ ನಾನು ಏನ್ ಮಾಡ್ಬೇಕು ಅಂತಂದ್ರೆ ಸಣ್ಣವರಿಗೂ 22ನೇ ವಚನ, ದೊಡ್ಡವರಿಗೂ ಸಹ ಸಾಕ್ಷಿ ಹೇಳ್ತೇನೆ ಎಂಬುದಾಗಿ ಪೌಲನು ಇಲ್ಲಿ ನಮಗ ತಿಳಿಸ್ತಾ ಇದ್ದಾನೆ. ನೌ ಹಿಸ್ ಏಮ್ ಈಸ್ ಟು ಪ್ರೀಚ್ ದ ಗಾಸ್ಪಲ್ ಟು ದ ಸ್ಮಾಲ್ ಅಂಡ್ ದ ಬಿಗ್. ಸಣ್ಣವರಿರ್ಲಿ, ದೊಡ್ಡವರಿರ್ಲಿ, ಚಿಕ್ಕವರಿರ್ಲಿ, ಹಿರಿಯರಿರ್ಲಿ, ಎಲ್ಲರಿಗೂ ನಾನು ಸ್ವಾರ್ಥೆಯನ್ನ ಸಾರುವಂತ ಹಂಗಿನಲ್ಲಿ ನಾನು ಇದ್ದೇನೆ ಎಂಬುದಾಗಿ ಪೌಲನು ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾ ಇದ್ದಾನೆ. ಯಾರಿಗೆ? ಅರಸನಿಗೆ. ಪ್ರವಾದಿಗಳಿಗೂ ಮೋಶೆಯು ಹೇಳಿದಂಥದ್ದನ್ನು ಹೊರತು ನಾನು ಇನ್ನೇನು ಹೇಳುವುದಿಲ್ಲ. ಅಂದ್ರೆ ಅವ್ರ ವಿರುದ್ಧವಾಗಿ ಆ ವಿಷಯಗಳನ್ನ ನಾನು ಹೇಳ್ತಾ ಇಲ್ಲ. ಧರ್ಮಶಾಸ್ತ್ರದ ವಿಷಯವಾಗಿ ನಾನು ಹೇಳ್ತಾ ಇಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ಏನಾಗಿದ್ದಾರಂತಂದ್ರೆ, ಐ ಹ್ಯಾವ್ ನಾಟ್ ಕಮ್ ಟು ಡಿಸ್ಟ್ರಾಯ್ ದ ಲಾ ಬಟ್ ಐ ಹ್ಯಾವ್ ಕಮ್ ಟು ಎಸ್ಟಾಬ್ಲಿಷ್. ಅಂದ್ರೆ ನಾನು ಅದನ್ನು ಫುಲ್ಫಿಲ್ ದ ಲಾ, ಆ ಧರ್ಮಶಾಸ್ತ್ರವನ್ನ ನಾನು ನೆರವೇರಿಸೋದಕ್ಕಾಗಿ ಬಂದಿದ್ದೇನೆ ಅಂತೇಳಿ ಯೇಸು ಸ್ವಾಮಿನೇ ಹೇಳಿದ್ದಾರೆ. ಆದ ಕಾರಣ ನಾನು ಯಾವ ವಿಷಯ ವಿರುದ್ಧವಾಗಿ ಹೇಳಿಲ್ಲ. ಧರ್ಮಶಾಸ್ತ್ರದ ವಿಷಯವಾಗಿ, ಪ್ರವಾದಿಗಳ ವಿಷಯವಾಗಿ, ಮೋಶೆ ಹೇಳಿದ್ರ ವಿಷಯವಾಗಿ ನಾನು ಎಂದೂ ವಿರುದ್ಧ ಹೇಳಿಲ್ಲ ಎಂಬುದನ್ನ ನೀವು ತಿಳ್ಕೊಳ್ಬೇಕು ಎಂಬುದಾಗಿ ಅಗ್ರಿಪ್ಪನಿಗೆ ತನ್ನ ಸಾಕ್ಷಿಯ ಒಂದು ಕೊನೆಯ ಭಾಗದಲ್ಲಿ ಇಲ್ಲಿ ಆತನು ಹೇಳ್ತಾನೆ. ಆದ ಕಾರಣ ನಾನೇನು ಅದೇನಂತಂದ್ರೆ ನಾನು ಇದನ್ನೇ ಹೇಳಿದ್ದೇನೆ, ಇದಕ್ಕಾಗಿಯೇ ನಾನು ಬಾಧೆ ಪಟ್ಟು ಸಾಯಬೇಕಾದ್ರೂ ನಾನು ಅದಕ್ಕೆ ರೆಡಿ ಇದ್ದೇನೆ ಎಂಬುದಾಗಿ 23ನೇ ವಚನದಲ್ಲಿ ಪೌಲನು ಹೇಳುವುದು ನಮಗೆ ಕಂಡು ಬರ್ತದೆ. ಬಾಧೆ ಪಟ್ಟು ಸಾಯಬೇಕಾದವನು ಮತ್ತು ತನ್ನನ್ನ ಸತ್ತೋರಗಿಂದ ಮೊದಲೇವನಾಗಿ ಎದ್ದು ಬಂದ ಇಲ್ಲಿ ನಾನು ಯಾರ ಒಂದು ಇದನ್ನ ಹೇಳೋದಲ್ಲ ಅಂತ ಹೇಳ್ತಾನೆ. ಅಂದ್ರೆ ನಾನೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಎಲ್ಲರಿಗೂ ನಾನು ಸ್ವಾರ್ಥ್ಯನ ಸಾರುವುದಕ್ಕೆ ಸಿದ್ಧನಾಗಿದ್ದೇನೆ ಎಂಬುದಾಗಿ, ಬೆಳಕನ್ನ ಪ್ರಸಿದ್ಧಿ ಪಡಿಸುವನಾಗಿದ್ದೇನೆ ಎಂಬುದಾಗಿ ಪೌಲನು ಅಲ್ಲಿ ಹೇಳುವಂತಹ ಮಾತು ನಮ್ಗೆ ತಿಳಿದು ಬರ್ತದೆ. 24ನೇ ವಚನ, ಜೀವನದ ಗುರಿ ಅವನೇನಾಗಿತ್ತು? ಅವನು ಬೇಡಿಯಲ್ಲಿದ್ರು ಕೂಡ ಅವನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಸ್ವಾರ್ಥೆಯ ಒಂದು ಸಾರುವಿಕೆಯ ಒಂದು ಕೆಲಸದಲ್ಲಿ ಆತನು ಮಗ್ನನಾಗಿದ್ದಾನೆ ಎಂಬುದಾಗಿ.
ಅವನು ಮಾತಾಡ್ತಾ ಇದ್ದಾನೆ, ಎಲ್ಲಿ ಕೈಯಲ್ಲಿ ಅವನಿಗೆ ಬೇಡಿಗಳಿವೆ, ನೀವು ಓದ್ರಲ್ಲಿ ಆ ಬೇಡಿಗಳನ್ನೇ ಎತ್ತಿ ತೋರಿಸಿ ಅವನು ಹೇಳ್ತಾ ಇದ್ದಾನೆ, ಅಂದ್ರೆ ಮಾತಾಡ್ತಾ ಇದ್ದಾನೆ. ಅದರ ಅರ್ಥ, ನಾನು ಬೇಡಿಯಲ್ಲಿದ್ರು ಕೂಡ ಸ್ವಾರ್ಥಿಯನ್ನ ನಿಮ್ ಮುಂದೆ ಹೇಳಲಿಕ್ಕೆ ಬಂದಿದ್ದೇನೆ ಎಂಬುದಾಗಿ. ಆಗ 24ನೇ ವಚನದಲ್ಲಿ ಫೆಸ್ತ ಅವನಿಗೇನಾಗ್ತದೆ, ಇಷ್ಟೆಲ್ಲ ಕೇಳಿದ್ಕೊಳ್ಳೆ ಸ್ವಲ್ಪ ಕಸಿವಿಸಿ ಆಗ್ತದೆ. ಅವನು ಹಿ ವಾಸ್ ನಾಟ್ ರೆಡಿ ಟು ಗ್ರಾಸ್ಪ್. ಅವನಿಗೆ ಇಷ್ಟೆಲ್ಲ ಹೇಳಿದಂತಹ ಮಾತುಗಳು ಅವನಿಗೆ ಅರ್ಥ ಆಗ್ಲಿಲ್ಲ ಅಂತ ಅನಿಸ್ತದೆ ನನಗೆ. ಆದ ಕಾರಣ ಅವನು ಏನ್ ಹೇಳ್ಬಿಟ್ಟ ಅಂತಂದ್ರೆ, ಮಹಾಶಬ್ದದಿಂದ ಕೂಗಿದ ಅಂತ, ನೀನು ಬಹಳವಾಗಿ ಕಲ್ತಿದ್ದಿ, ಆದ ಕಾರಣ ನೀನು ಹುಚ್ಚನಾಗಿದ್ದಿ ಅಂತ ಹೇಳಿ, ಮರಳಾಗಿದ್ದಿ ನೀನು ಮರಳಾಗ್ಬಿಟ್ಟಿಯೋ ಅಂತ ಹೇಳ್ತಾ ಇದ್ದಾನೆ ಅವನು ಪೌಲನಿಗೆ. ಯಾಕಂದ್ರೆ ನೀನು ಬಹಳಷ್ಟು ಇವನ್ನೆಲ್ಲ ತಿಳ್ಕೊಂಡ ಕಾರಣ ನೀನ್ ಏನಾಗ್ಬಿಟ್ಟಿದ್ಯಾ, ಅವೆಲ್ಲ ಮರಳು ಮಾಡಿಬಿಟ್ಟವೆ ನಿನ್ನನ್ನು ಅಂತ ಹೇಳಿ. ಆಗ ಪೌಲ ಹೇಳ್ದ, ಅದು ಏನೇ ಇರ್ಲಿ, ನಾನು ಸ್ವಾರ್ಥಿಯನ್ನ ಸಾರುವನಾಗಿದ್ದೇನೆ ಎಂಬುದಾಗಿ ಆತ ಹೇಳ್ತಾನೆ. ಏನೇ ಇರಲಿ ಅಥವಾ ಏನೇ ಇರಲಿ, ಆದ್ರೆ ನಾನು ಮಾತ್ರ ಸ್ವಾರ್ಥಿಯನ್ನ ಸಾರುವನಾಗಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಆಮೇಲೆ 25ನೇ ವಚನಕ್ಕೆ ನೀವು ಬರುವಾಗ, ಹುಚ್ಚನಲ್ಲ, ನಾನು ಸತ್ಯವನ್ನ ಹೇಳ್ತೇನೆ ಅಂತ ಹೇಳ್ತಾನೆ, ನಿಜವನ್ನ ಹೇಳ್ತೇನೆ ಅಂತ ಹೇಳ್ತಾನೆ, ನಿಜ ಘಟನೆಗಳನ್ನ ನಿಮಗೆ ತಿಳಿಸ್ತೇನೆ ಅಂತ ಹೇಳ್ತಾನೆ. ನೋಡ್ರಲ್ಲ, ನೋಡ್ರಿ ಎಷ್ಟು ಸುಂದರವಾಗಿ ಪೌಲನು ಅವನ ಮಾತಿಗೆ ಉತ್ತರ ಕೊಡ್ತಾನೆ. ಸತ್ಯವನ್ನೇ ಹೇಳ್ತೇನೆ, ನಿಜವಾದ ಘಟನೆಯನ್ನೇ ಹೇಳ್ತೇನೆ, ಆದದ್ದನ್ನೇ ನಿನಗೆ ತಿಳಿಸ್ತೇನೆ, ಯೇಸು ಕ್ರಿಸ್ತರನ್ನೇ ಸಾರ್ತೇನೆ. ಆ ನಿಜ ಘಟನೆ ಯಾರಂತಂದ್ರೆ ಯೇಸು ಕ್ರಿಸ್ತರು. ಅವರ ಜೀವನ, ನಿಜವಾದಂತಹ ಜೀವನ, ಅದನ್ನ ನಾನು ನಿಮ್ಗೆ ಸಾರ್ತಾ ಇದ್ದೇನೆ. ಅವರೇ ರಕ್ಷಕರು ಎಂಬುದಾಗಿ ಅಲ್ಲಿ ಫೆಸ್ತನಿಗೆ ಆತನು ಹೇಳ್ತಾನೆ. ಆಗ 26ನೇ ವಚನಕ್ಕೆ ನೀವು ಬರುವಾಗ, ಉಳಿದವ್ರು ಯಾರು? ಅಗ್ರಿಪ್ಪ ಏನ್ ಹೇಳ್ತಾನೆ ನೋಡೋಣ. ಈ ಎಲ್ಲಾ ವಿಚಾರಗಳನ್ನ ಅಗ್ರಿಪ್ಪ ರಾಜ ತಿಳಿದಿದ್ದಾರೆ. ಯಾರು ಹೇಳ್ತಾ ಇದ್ದಾರೆ? ಪೌಲನು ಹೇಳ್ತಾ ಇದ್ದಾನೆ. ನೀವೆಲ್ಲರಿಗಿಂತ ಇವೆಲ್ಲ ಯಹೂದ್ಯರ ವಿಚಾರಗಳು ನಾನೇನ್ ಹೇಳಿದೆ, ಮೋಶೆ, ಧರ್ಮಶಾಸ್ತ್ರ, ಪ್ರವಾದಿ ಎಲ್ಲ ನಿಮ್ಗೆ ಗೊತ್ತದೆ. ಆದ ಕಾರಣ ನಾನು ಹೇಳಿದ್ದು ನಿಮಗೆ ಅರ್ಥ ಆಯ್ತು ಅಂತ ಹೇಳಿ ಧೈರ್ಯದಿಂದ ಅವನಿಗೆ ಹೇಳ್ದ ಅಂತೇಳಿ ಅಲ್ಲಿ ಬರ್ತದೆ 26ನೇ ವಚನದಲ್ಲಿ. ಆಗ ಅವರಿಗೆ ಎಲ್ಲಾ ನಾನು ಹೇಳಿದ್ದೇನೆ ಅಂದ್ರೆ ಒಂದು ಮರೆ ಮಾಡದೆ ನಿಮ್ಗೇನ್ ತಿಳಿದದ್ದೇ ಅದನ್ನೇ ನಾನು ಬಹಿರಂಗಪಡಿಸಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿಯನ್ನು ನಾನು ಸಾರ್ತೇನೆ ಎಂಬ ವಿಚಾರವನ್ನ ಅಗ್ರಿಪ್ಪ ರಾಜನಿಗೆ ಹೇಳಿದಾಗ, ಅಗ್ರಿಪ್ಪ ರಾಜ ಏನ್ ಹೇಳ್ತಾನಂತಂದ್ರೆ, ಸ್ವಲ್ಪ ಪ್ರಯತ್ನದಿಂದ ನನ್ನನ್ನು ಕ್ರೈಸ್ತನಾಗುವುದಕ್ಕೆ ಒಡಂಬಡಿಸುತ್ತೀಯಾ? ನೋಡ್ರಿ, ಅವನ ವಿಚಾರ ಸರಣಿ ಬೇರೆನೇ ಇದೆ. ಅವನೇನ್ ತಿಳ್ಕೊಂಡ ಅಂತಂದ್ರೆ, ಇಷ್ಟ ಹೇಳಿ ಈಗ ನನಗ ಪೌಲ ಏನ್ ಮಾಡ್ಬಿಡ್ತಾನ ಅಂದ್ರೆ ಕ್ರೈಸ್ತನನ್ನಾಗಿ ಮಾಡಿಬಿಡ್ತಾನೆ ಎನ್ನುವಂತ ಒಂದು ಅಂಜಿಕೆ ಅವನಲ್ಲಿದೆ. ಯಾಕಂದ್ರೆ ಅವನ ಜೀವನ ಸರಿ ಇರ್ಲಿಲ್ಲ. ಅವನ ಹೆಂಡತಿ ಬೆರ್ನಿಕೆ ಮತ್ತು ಅವನ ಸಂಬಂಧ ಹೀಗಿತ್ತು ಅಂತೇಳಿ ನಾನು ನಿಮ್ಗೆ ಹೇಳಿದ್ದೇನೆ. ಆದ ಕಾರಣ ಅವನ ಮನಸ್ಸು ಚುಚ್ತಾ ಇತ್ತು. ಪೌಲ ಇಷ್ಟು ಹೇಳಿದ ಕೂಡಲೇ ನಾನು ನಂಬಿ ರಕ್ಷಣೆ ಹೊಂದಿ ಬಿಡ್ತೇನೆ, ಕ್ರೈಸ್ತನಾಗ್ತೇನೆ ಎಂಬ ವಿಚಾರ ಅವನಿಗೆ ಈಗ ಅವನು ವಿಚಾರ ಕೂಡ ಮಾಡ್ಲಿಕ್ಕೆ ಅವನಿಗೆ ಆಗ್ತಾ ಇಲ್ಲ. ಆದ ಕಾರಣ ಅವನು ಏನ್ ಹೇಳ್ಬಿಟ್ಟ ಅಂತಂದ್ರೆ, ನೀನು ಸ್ವಲ್ಪ ಪ್ರಯತ್ನದಿಂದ ನನ್ನನ್ನ ಕ್ರೈಸ್ತನಾಗಿ ಮಾಡೋದಕ್ಕೆ ಒಡಂಬಡಿಸ್ತೀಯಾ ಎಂಬುದಾಗಿ ಅಲ್ಲಿ ಆತನು ಹೇಳುವಂತಹ ಮಾತು ನಮಗೆ ಕಂಡು ಬರ್ತದೆ. ಈ ರೀತಿಯಾಗಿ ಈ ಒಂದು ವಿಚಾರಣೆ ಮುಗಿಯಿತು ಅಂತ ಹೇಳಿ ನಮ್ಗೆ ಗೊತ್ತಾಗ್ತದೆ. ನೋಡ್ರಿ, ಆಗ ಪೌಲ ಹೇಳದ ಒಂದು ಲಾಸ್ಟ್ ಮಾತನ್ನು ಹೇಳ್ತಾನೆ, ಅಲ್ಪ ಪ್ರಯತ್ನದಿಂದಾಗಲಿ ಅಧಿಕ ಪ್ರಯತ್ನದಿಂದಾಗಲಿ ನೀನು ಮಾತ್ರವಲ್ಲದೆ ಈ ಹೊತ್ತು ನನ್ನ ಮಾತುಗಳನ್ನು ಕೇಳುವವರೆಲ್ಲರೂ ಈ ಬೇಡಿಗಳ ಹೊರತು ನನ್ನಂತೆ ಆಗಬೇಕೆಂದು ದೇವರನ್ನ ಪ್ರಾರ್ಥಿಸುತ್ತೇನೆ. ಅವನು ಒಂದು ಸಹ ಹೇಳ್ಬಿಟ್ಟ, ಅವನು ನಂದು ಒಂದೇ ಗುರಿ ಏನು, ನೀನಾಗ್ಲಿ ಅಲ್ಪನಾಗ್ಲಿ ದೊಡ್ಡವನಾಗ್ಲಿ, ಅಲ್ಪ ಪ್ರಯತ್ನ ಆಗ್ಲಿ ಹೆಚ್ಚಿನ ಪ್ರಯತ್ನ ಆಗ್ಲಿ, ದೀಸ್ ಆರ್ ನಾಟ್ ಇಂಪಾರ್ಟೆಂಟ್. ಎಲ್ಲರೂ ರಕ್ಷಣೆ ಹೊಂದಬೇಕು, ನೀನು ಹೊಂದಬೇಕು, ಎಲ್ಲರೂ ಹೊಂದಬೇಕು, ನನ್ನಂತೆ ಆಗಬೇಕು. ಅಂದ್ರೆ ನಾನು ಯಾವ ರೀತಿಯಾಗಿ ಸ್ವಾಮಿ ನಮ್ಮ ರಕ್ಷಣೆ ಹೊಂದಿದೆ, ನನ್ನ ಅನುಭವ ಸಾಕ್ಷಿ ಕೇಳಿದ್ದಿ, ಅದನ್ನೇ ನೀವು ಆಗ್ಬೇಕು ಎಂಬುದಾಗಿ ನಾನು ಹೇಳ್ತೇನೆ. ನೋಡ್ರಿ, ಪ್ರಾರ್ಥಿಸ್ತೇನೆ ನಿಮ್ ಸಲುವಾಗಿ ಎಂಬುದಾಗಿ ಹೇಳಿಬಿಟ್ಟ. ಸೊ ಹಿ ಬ್ರಾಟ್ ದ ಪಾಯಿಂಟ್ ಆಫ್ ಪ್ರೇಯರ್ ದೇರ್ ಅಂತ ಹೇಳಿ ನಮಗ ಅಲ್ಲಿ ಕಂಡು ಬರ್ತದೆ. ಕೊನೆಯ ಒಂದು 2 ವಚನಗಳಿವೆ, ಈಗಾಗಲೇ ಓದಿದ್ದೀರಿ ಅದನ್ನ. ಆಮೇಲೆ ರಾಜನು, ದೇಶಾಧಿಪತಿಯು, ಬೆರ್ನಿಕೆಯು, ಅವನ ಸಂಗಡ ಕೂತಿದ್ದವರು ಎದ್ದು ಆಚೆಗೆ ಹೋಗಿ, ಈ ಮನುಷ್ಯನು ಮರಣದಂಡನೆಗಾಗಲಿ ಬೇಡಿಗಾಗಲಿ ಆಧಾರವನ್ನೇನು ಮಾಡುವವನಲ್ಲ, ಆಧಾರವಾದದ್ದೇನು ಮಾಡುವವನಲ್ಲ ಎಂಬುದಾಗಿ ತಮ್ಮ ತಮ್ಮೊಳಗೆ ಮಾತಾಡಿಕೊಂಡ್ರು. ಸೊ ಹಿಸ್ ಗಿಲ್ಟ್ ವಾಸ್ ನಾಟ್ ಪ್ರೂವ್ಡ್. ಅಂದ್ರೆ ಅವನು ತಪ್ಪು ಮಾಡಿದ್ದಾನಂತ ಪ್ರೂವ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಮತ್ತು ಅವನ ಪ್ರತಿವಾದದಿಂದ ಅವನು ನಿರ್ದೋಷಿ ಅಂತ ಹೇಳಿ ಅವರಿಗೆ ಅರ್ಥ ಆಯ್ತು. ಆದ ಕಾರಣ ಅವ್ರೇನಂತ ಹೇಳಿದ್ರ, ಕೊನೆಯ ಒಂದು ಮಾತು ಹೇಳ್ತಾರ ಅವರು, ಒಂದು ವೇಳೆ ಅಗ್ರಿಪ್ಪ ಫೆಸ್ತನಿಗೆ ಹೇಳ್ತಾನೆ, ಈ ಮನುಷ್ಯನು ಚಕ್ರವರ್ತಿ ಎದುರಿನಲ್ಲಿ ಹೇಳ್ಕೊಳ್ತೇನೆ ಎಂದು ಹೇಳದೆ ಹೋಗಿದ್ದರೆ ಅವನನ್ನ ಬಿಡಬಹುದಿತ್ತು.
ದೇ ಆರ್ ನಾಟ್ ರೆಡಿ ಟು ಲಿವ್ ಹಿಮ್. ಯಾಕಂದ್ರೆ ಆಲ್ರೆಡಿ ಅವ್ರಿಗೆ ಕನ್ವಿನ್ಸ್ ಆಗಿದೆ, ಇಬ್ಬರಿಗೂ, ಫೆಸ್ತನಿಗೂ ಆಗಿದೆ, ಆಮೇಲೆ ಅಗ್ರಿಪ್ಪನಿಗೂ ಆಗಿದೆ. ಆದರೆ ಅದನ್ನ ಅವರು ಅದನ್ನ ಅದನ್ನ ನೆರವೇರಿಸ್ಲಿಕ್ಕೆ ಅವರಿಗೆ ಮನಸ್ಸಿಲ್ಲ. ಅವ್ರೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ಚಕ್ರವರ್ತಿಗೆ ಹೋಗಿ ಹೇಳ್ತೇನೆ ಅಂತ ಹೇಳಲ್ಲ, ಅವ್ರ ಮುಂದೆ ಪ್ರತಿವಾದ ಮಾಡ್ತಾರೆ. ಅಲ್ಲೇ ಹೋಗ್ಲಿ ಹಂಗಾರ, ಅಲ್ಲಿ ಚಕ್ರವರ್ತಿ ಏನ್ ಮಾಡ್ತಾನೆ ಮಾಡ್ಲಿ ಅಂತ ಹೇಳಿ ಅವರು ಅದನ್ನ ಹಾರಿಸ್ಕೊಂಡ್ ಬಿಟ್ರು ಎಂಬುದಾಗಿ ಈ ಒಂದು ಅಧ್ಯಾಯ ನಮಗ ಎಂಡ್ ಆಗಿದ್ದು ಕಂಡು ಬರ್ತದೆ. ಆದ ಕಾರಣ ಕೊನೆಯ ಒಂದು ಮಾತನ್ನ ನಾನು ಜಸ್ಟ್ ಹೇಳಿ ಮುಗಿಸ್ತೇನೆ ನಿಮ್ಗ. ಯಾವ ರೀತಿಯಾಗಿ ಆ ಎಲ್ಲರೂ ಪೌಲನ ಒಂದು ಉದ್ದೇಶ, ಗುರಿ ಏನಾಗಿತ್ತ ಅಂತಂದ್ರೆ, ಎಲ್ಲರೂ ರಕ್ಷಣೆ ಹೊಂದಬೇಕು, ಎಲ್ಲರೂ ಯೇಸು ಸ್ವಾಮಿಯನ್ನ ನಂಬಿ ರಕ್ಷಣೆ ಹೊಂದಬೇಕೆಂಬುದಕ್ಕೆ ಕೊನೆ 29ನೇ ವಚನದಲ್ಲಿ ನಾವು ನೋಡಿದ್ವಲ್ಲ, ಎಲ್ಲರೂ ತನ್ನಂತೆ ಆಗಬೇಕು ಅಂದ್ರೆ ರಕ್ಷಣೆ ಹೊಂದಿ ಯೇಸು ಸ್ವಾಮಿಯ ಕಡೆಗೆ ತಿರುಗಿಕೊಳ್ಬೇಕು ಎಂಬಂತಹ ಒಂದೇ ಒಂದು ಮಾತನ್ನ ಇಲ್ಲಿ ಪೌಲನು ಎತ್ತಿ ತೋರಿಸುವಂತವನಾಗಿದ್ದಾನೆ. ಆದ ಕಾರಣ ಆ ಇವರ ಎದುರಿನಲ್ಲಿ ನನ್ನ ಹೆಸರನ್ನ ಹೇಳುವನಾಗಿ ನಾನು ಪ್ರಾರ್ಥಿಸ್ತೇನೆ ಎಂಬುದಾಗಿ. 9ನೇ ಅಧ್ಯಾಯ 15ನೇ ವಚನದ ಒಂದು ವಚನ ಓದಿ ಮುಗಿಸೋಣ. ಇದೇ ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ 15ನೇ ವಚನ ನೋಡ್ರಿ. ಕರ್ತನು ಅವನಿಗೆ, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ, ಯಾರಿಗೆ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ ಇಲ್ಲಿ? ಅನನೀಯನಿಗೆ ಹೇಳ್ತಾ ಇದ್ದಾನೆ. ಅನನೀಯನಿಗೆ ಪೌಲನ ಬಗ್ಗೆ ಹೇಳ್ತಾ ಇದ್ದಾನೆ. ಏನಂತ ನೋಡ್ರಿ, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲ್ಯರಿಗೂ ನನ್ನ ಹೆಸರನ್ನು ತಿಳಿಸುವವನಾಗಿ ಆರಿಸಿಕೊಂಡ ಸಾಧನವಾಗಿದ್ದಾನೆ. ಯಾರ್ಯಾರಿಗಂತ? ಅನ್ಯ ಜನರಿಗೂ. ಮೊದಲೇದ್ದು ಪೌಲ ಮಾಡ್ದ, ಅನ್ಯ ಜನರಿಗೂ ಹೇಳ್ದ ಸ್ವಾರ್ತೆ, ಪ್ರೈಸ್ ದ ಲಾರ್ಡ್. ಎರಡನೇದಾಗಿ ಅರಸುಗಳಿಗೂ, ಈಗ ಯಾರಿಗೆ ಹೇಳ್ದ ಸ್ವಾರ್ತೆ? ಅಗ್ರಿಪ್ಪ ರಾಜನಿಗೆ, ಅರಸರುಗಳಿಗೂ. ಆಮೇಲೆ ಇಸ್ರಾಯೇಲ್ಯರಿಗೂ ನನ್ನ ಹೆಸರನ್ನು ತಿಳಿಸುವನಾಗಿದ್ದಾನೆ. ಅಂದ್ರೆ ಎಲ್ಲಾ ಯಹೂದ್ಯರಿಗೂ ಹೇಳ್ದ, ಇಸ್ರಾಯೇಲ್ರಿಗೂ ಹೇಳ್ದ, ನನ್ನ ಹೆಸರನ್ನು ತಿಳಿಸುವ ಆರಿಸಿಕೊಂಡ ಸಾಧನವಾಗಿದ್ದಾನೆ ಎಂಬುದಾಗಿ ಅಪೊಸ್ತಲರ ಕೃತ್ಯ 9:15 ಏನು ದೇವರ ಒಂದು ಸಲುವಾಗಿ ಯೋಜನೆ ಮಾಡಿದ್ದ ಅದನ್ನ ಆತನು ನೆರವೇರಿಸಿದ ಎಂಬುದಾಗಿ ನಮಗೆ ಇಲ್ಲಿ ಸ್ಪಷ್ಟವಾಗಿ ಕೊನೆಯ ಭಾಗದಲ್ಲಿ ಕಂಡು ಬರ್ತದೆ. ಆದ ಕಾರಣ ದೇವರ ವಾಕ್ಯ ಎಷ್ಟು ನಿಖರವಾಗಿದೆ, ಸ್ಪಷ್ಟವಾಗಿ, ಸತ್ಯವಾಗಿದೆ, ನೆರವೇರುವಂತಹ ವಾಕ್ಯವಾಗಿದೆ. ಆದ ಕಾರಣ ನಮ್ಮ ಜೀವನದಲ್ಲಿ ಈ ವಾಕ್ಯದ ಅನುಭವದಲ್ಲಿ ನಾವು ಮುಂದರಿಬೇಕು. ಆತನ ಸೇವೆಯನ್ನು ಮಾಡುವುದರಲ್ಲಿ ಸಮಯವಿದ್ದಾಗಲೂ ಅನುಕೂಲವಿದ್ದಾಗಲೂ ನಾವು ಯಾವಾಗಲೂ ಆತನ ಸೇವೆಯನ್ನ ಆತನ ಮಹಿಮೆಗಾಗಿ ಮಾಡುತ್ತಾ ಆತನ ಗೌರವಕ್ಕಾಗಿ ಜೀವಿಸಲು ದೇವರು ತನ್ನ ವಿಶೇಷವಾದ ಸಹಾಯವನ್ನು ನಮ್ಮೆಲ್ಲರಿಗೂ ದಯಪಾಲಿಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.